Hello students, welcome back to Vignan Academy video number 6 of Ray Optics. So now last video nalli spherical mirrors ಬಗ್ಗೆ ಕಂಪ್ಲೀಟ್ ಇಂಟ್ರೊಡಕ್ಷನ್ ನ ಕೊಟ್ಟಿದ್ದೀವಿ. ಅಂದ್ರೆ ಸ್ಪೆರಿಕಲ್ ಮಿರರ್ಸ್ ಅಂದ್ರೆ ಏನು, ಅದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಟರ್ಮ್ಸ್ ಯಾವ್ಯಾವು ಅಂತ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಈ ವಿಡಿಯೋನಲ್ಲಿ ಅಂದರೆ ವಿಡಿಯೋ ನಂಬರ್ 6 ನಲ್ಲಿ ವಿ ವಿಲ್ ಸ್ಟಡಿ ದ ಇಮೇಜ್ ಫಾರ್ಮೇಷನ್ ಇನ್ ಸ್ಪೆರಿಕಲ್ ಮಿರರ್ಸ್. ಸ್ಪೆರಿಕಲ್ ಮಿರರ್ಸ್ ಅಲ್ಲಿ ಯಾವ್ಯಾವ ಆಬ್ಜೆಕ್ಟ್ ನ ಎಲ್ಲೆಲ್ಲಿ ಇಟ್ಟರೆ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಬೋತ್ ಫಾರ್ ಕಾನ್ಕೇವ್ ಮಿರರ್ ಆಸ್ ವೆಲ್ ಆಸ್ ಕಾನ್ವೆಕ್ಸ್ ಮಿರರ್ನ ನಾವು ಸ್ಟಡಿ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನಾನು ನಿಮಗೆ ಗೊತ್ತು, ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ಆ್ಯಂಡ್ ಇಫ್ ವಾಂಟ್ ನೋಟ್ಸ್ ಬೇಕಾದರೆ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಅಲ್ಲಿ PDF ಡೌನ್ಲೋಡ್ನ ಮಾಡ್ಕೋಬೋದು. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟಾಪಿಕ್. ದ ಫಸ್ಟ್ ಟಾಪಿಕ್ ಈಸ್ ರೂಲ್ಸ್ ಫಾರ್ ಇಮೇಜ್ ಫಾರ್ಮೇಷನ್ ಇನ್ ಸ್ಪೆರಿಕಲ್ ಮಿರರ್ಸ್. ಸೊ ತುಂಬ ಬೇಸಿಕ್ ಥಿಂಗ್ಸ್ ಆಗಿರೋದ್ರಿಂದ ಸ್ವಲ್ಪ 2x ಸ್ಪೀಡಲ್ಲಿ ನೋಡಬಹುದು. ನಾನೇ ರೆಕಮೆಂಡ್ ಮಾಡ್ತೀನಿ, ಬೇಕಾದ್ರೆ 2x ಸ್ಪೀಡ್ಗೆ ಹಾಕೊಳ್ಳಿ, ಜೈ ಅಂತ ಹೋಗ್ತಾ ಇರಿ. ಸೊ ರೂಲ್ಸ್ ಫಾರ್ ಇಮೇಜ್ ಫಾರ್ಮೇಷನ್, ರೂಲ್ಸ್ ಫಾರ್ ಇಮೇಜ್ ಫಾರ್ಮೇಷನ್. ಇಮೇಜ್ ಸರ್ ನೀವು ಹೇಳಿದ್ರು ಹೇಳ್ದೆ ಇಲ್ಲಾಂದ್ರೂ 2x ಸ್ಪೀಡಲ್ಲೇ ನೋಡ್ತೀವಿ. ರೂಲ್ಸ್ ಫಾರ್ ಇಮೇಜ್ ಫಾರ್ಮೇಷನ್ ಇನ್ spherical mirrors. Rules are made to break only, sir. We will break the rules. If you break the rules, I will break your bones. So coming back, first rule ನೋಡಿ, ಒಂದು ಸ್ಪೆರಿಕಲ್ ಸರ್ಫೇಸ್ ನ ಕನ್ಸಿಡರ್ ಮಾಡೋಣ. ಇದೆಂತ ಸ್ಪೆರಿಕಲ್ ಸರ್ಫೇಸು? ದಿಸ್ ಈಸ್ ಎ ಕಾನ್ಕೇವ್ ಸ್ಪೆರಿಕಲ್ ಸರ್ಫೇಸ್, ಸ್ಪೆರಿಕಲ್ ಮಿರರ್ ಟು ಬಿ ಸ್ಪೆಸಿಫಿಕಲಿ. ಇದೊಂದು ಕಾನ್ಕೇವ್ ಸ್ಪೆರಿಕಲ್ ಮಿರರ್ ಆಗಿದೆ. ಇಲ್ಲೊಂದು ಪೋಲ್ ಇರುತ್ತೆ. ದಿಸ್ ಇಸ್ ಅ ಜಾಮೆಟ್ರಿಕಲ್ ಸೆಂಟರ್. ಇದಕ್ಕೆ ಇನ್ನೊಂದು ಹೆಸರಿದೆ, ಏನಂತ ನೆನಪಿದೆಯಾ? ಹೇಳಿ ಬೇಗ. ಹೇಳಿದ್ರ ನಂಗೆ ಕೇಳಿಸಿಲ್ಲ. ಇಟ್ ಇಸ್ ಆಲ್ಸೋ ಕಾಲ್ಡ್ ವರ್ಟೆಕ್ಸ್. ದ ರೂಲ್ ನಂಬರ್ 1 says, rule number 1 says a parallel ray parallel to the principal axis, a ray parallel to the principal axis after reflection will pass through the principal focus. That is rule number 1 in case of concave mirror. ಇದೊಂದು ಕಾನ್ಕೇವ್ ಮಿರರ್ ಆಗಿರುತ್ತೆ. ಕಾನ್ಕೇವ್ ಮಿರರ್ ಅಲ್ಲಿ ಸೊ ಯಾವುದೇ ಒಂದು ಪ್ಯಾರಲಲ್ ರೇ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಒಂದು ಇರ್ತಕ್ಕಂಥ ರೇ ಇನ್ಸಿಡೆಂಟ್ ಆದರೆ ಸ್ಪೆರಿಕಲ್ ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಆದರೆ ರಿಫ್ಲೆಕ್ಟ್ ಆದಮೇಲೆ ಪ್ರಿನ್ಸಿಪಲ್ ಫೋಕಸ್ ಮೇಲೆಯಿಂದ ಹಾದಿ ಹೋಗುವುದು. ಸೊ ಅದನ್ನೇ ನಾವೇನಾದರೂ ಕಾನ್ವೆಕ್ಸ್ ಮಿರರ್ಗೆ ಡಿಫೈನ್ ಮಾಡಬೇಕಾದ್ರೆ ಲೆಟ್ ಅಸ್ ಸಿ ಯಾವ ಥರ ಈ ರೂಲ್ನ ಡಿಫೈನ್ ಮಾಡ್ತೀವಿ. ಈಗ ಈ ಪಾಯಿಂಟ್ನ ಪೋಲ್ ಅಂತ ಕರಿತೀವಿ, ಈ ಆಕ್ಸಿಸ್ನ ಏನಂತ ಕರಿತೀವಿ? ಪ್ರಿನ್ಸಿಪಾಲ್ ಆಕ್ಸಿಸ್. ಸೊ ಇಲ್ಲೊಂದು ಸಿ ಅಂತ ಬರಿತೀನಿ. ಸಿ ಅಂದರೆ ಏನು? ಐಸಿನಾ? ಅಲ್ಲ, ಸೆಂಟರ್ ಆಫ್ ಕರ್ವೇಚರ್. ಸೊ ಇದೇನಿದು? ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ ಮಿಡ್ವೇ ಇರಬೇಕು. ಸೊ ನಮ್ಮ ಸಿಲೆಬಸಲ್ಲಿ ಬರ್ತಕ್ಕಂಥ ಎಲ್ಲ ಸ್ಪೆರಿಕಲ್ ಸರ್ಫೇಸಸ್ಸು ಮತ್ತು ಲೆನ್ಸು ದೇರ್ ಆರ್ ಸ್ಮಾಲ್ ಅಪರ್ಚರ್. ಸೊ ನೀವು ಬೇಕಾದ್ರೆ F = R/2 ಅಪ್ಲೈ ಮಾಡ್ಬೋದು. ಯಾಕೆ ಅನ್ಲೆಸ್ ಅವರೇನು ಮೆನ್ಷನ್ ಮಾಡಿಲ್ಲ ಅಂದರೆ ನೀವು ಇದನ್ನ ಯೂಸ್ ಮಾಡ್ಬೋದು. ಯಾಕಂದರೆ ಸಿಲೆಬಸ್ಸಲ್ಲಿರೋದು ಎಂಥ ಮಿರರ್ಸು? ಸ್ಮಾಲ್ ಅಪರ್ಚರ್ ಮಿರರ್ಸ್, ಅಂದರೆ ತುಂಬ ಸಣ್ಣದಾಗಿದೆ. ಸರ್ ಇಷ್ಟೊಂದು ದಪ್ಪದಾಗಿ ಬರ್ದಿದ್ದೀರಲ್ಲ, ಅರೆ ನಾನು ಎನ್ಲಾರ್ಜ್ ಮಾಡಿದ್ದೀನಪ್ಪ, ಚಿಕ್ಕಂತ ಝೂಮ್ ಮಾಡಿ ಬರ್ದಿರೋದ್ರಿಂದ ನಿಮ್ಗೆ ಅಷ್ಟು ದೊಡ್ಡದಾಗಿ ಕಾಣಿಸಿದೆ. ಬೇಕಾದ್ರೆ ಅನ್ಝೂಮ್ ಮಾಡಿ ನೋಡಿ, ಚಿಕ್ಕದಾಗಿ ಕಾಣಿಸುತ್ತೆ. ದಿಸ್ ಈಸ್ ಎ ಸ್ಮಾಲ್ ಅಪರ್ಚರ್ ಮಿರರ್. ಸೊ ರೂಲ್ ನಂಬರ್ 1 ಫಾರ್ ಕಾನ್ವೆಕ್ಸ್ ಮಿರರ್ ಅಲ್ಲಿ ಎ ರೇ ಪಾಸಿಂಗ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಏನಾದರೂ ಒಂದು ಸ್ಪೆರಿಕಲ್ ಸರ್ಫೇಸ್ ಮೇಲೆ ಬಿದ್ದರೆ, ಕಾನ್ವೆಕ್ಸ್ ಸ್ಪೆರಿಕಲ್ ಸರ್ಫೇಸ್ ಮೇಲೆ ಬಿಟ್ಟರೆ ಇದು ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇನ ಬ್ಯಾಕ್ ಸೈಡ್ ಎಕ್ಸ್ಟೆಂಡ್ ಮಾಡಿದ್ರೆ ದ ರೇ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ಪ್ರಿನ್ಸಿಪಲ್ ಫೋಕಸ್. ಇಲ್ಲಿ ಪ್ರಿನ್ಸಿಪಲ್ ಫೋಕಸ್ ಮೇಲೇ ಹೋಗುತ್ತೆ. ಇಲ್ಲಿ ಪ್ರಿನ್ಸಿಪಲ್ ಫೋಕಸ್ ಇಂದ ಬಂದಂಗೆ ಅನ್ಸುತ್ತೆ. ಅಂದರೆ ಒಂದು ರೇ ಪ್ಯಾರಲಲ್ ಆಗಿ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಇರ್ತಕ್ಕಂಥ ಒಂದು ರೇ ಒಂದು ಬಂದು ಬಿದ್ದ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ನಾನು ಇಲ್ಲಿಂದ ನೋಡಿದಾಗ ಕಾಣಿಸ್ತಿದ್ಯಾ? ಇಲ್ಲಿಂದ ನೋಡಿದಾಗ ಈ ರೇ ಇಲ್ಲಿಂದ ಬಂದಂಗೆ ಅನ್ಸುತ್ತೆ, ಪ್ರಿನ್ಸಿಪಲ್ ಫೋಕಸ್ ಇಂದ ಬಂದಂಗೆ ಅನ್ಸುತ್ತೆ. ದಟ್ ಈಸ್ ಅ ರೂಲ್ ನಂಬರ್ 1. ಸೊ ರೂಲ್ ನಂಬರ್ 2, ರೂಲ್ ನಂಬರ್ 1 ಆಯಿತು. ಈಗ ರೂಲ್ ನಂಬರ್ 2, ಡು ನಾಟ್ ಫರ್ಗೆಟ್ ರೂಲ್ ನಂಬರ್ 1 ಅಲ್ಲ. ಸೊ ನೆಕ್ಸ್ಟ್ ನೋಡೋಣ. ಸೊ ಎ ರೇ ಪಾಸಿಂಗ್ ಥ್ರೂ ಪ್ರಿನ್ಸಿಪಲ್ ಫೋಕಸ್, ಯಾವುದಾದ್ರೂ ಒಂದು ರೇ ಪ್ರಿನ್ಸಿಪಲ್ ಫೋಕಸ್ ಇಂದ ಹಾದಿ ಹೋದರೆ, ಸೊ ಇದನ್ನು ನಾನು ಸಿ ಅಂತ ಕರಿತೀನಿ, ಇದನ್ನು ನಾನು F ಅಂತ ಕರಿತೀನಿ. ಸೊ ಐ ವಿಲ್ ಕಾಲ್ ದಿಸ್ ಆಸ್ ಅ F, ಪ್ರಿನ್ಸಿಪಲ್ ಫೋಕಸ್. ಯಾವುದೇ ಒಂದು ರೇ ಪ್ರಿನ್ಸಿಪಲ್ ಫೋಕಸ್ ಮೇಲೆಯಿಂದ ಹೋಗಿ ಸ್ಪೆರಿಕಲ್ ಸರ್ಫೇಸ್ ಮೇಲೆ ಬಿದ್ದರೆ ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ. ಜಸ್ಟ್ ರಿವರ್ಸ್ ನೋಡಿ ಇಲ್ಲಿ. ಸೊ ಪ್ಯಾರಲಲ್ ಆಗಿ ಹೋಗ್ಬಿದ್ರೆ ಪ್ರಿನ್ಸಿಪಲ್ ಫೋಕಸ್ ಇಂದ ಬರುತ್ತೆ, ಪ್ರಿನ್ಸಿಪಲ್ ಫೋಕಸ್ ಮೇಲೆಯಿಂದ ಹೋದ್ರೆ ಪ್ಯಾರಲಲ್ ಆಗಿ ವಾಪಸ್ ಬರುತ್ತೆ. ಸೊ ದಿಸ್ ಇಸ್ ಫಾರ್ ಕಾನ್ಕೇವ್ ಮಿರರ್. ಅಂಡ್ ಸಿಮಿಲರ್ಲಿ ವಿ ವಿಲ್
ನಾವು ಕಾನ್ವೆಕ್ಸ್ ಮಿರರ್ಗೆ ಕೂಡ ಟ್ರೈ ಮಾಡೋಣ. ಸೊ ಲೆಟ್ ಮೀ ಡ್ರಾ, ಇದನ್ನ ಬರಿತೀನಿ. ಎ ರೇ ವಿಚ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ಎ ರೇ ವಿಚ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ಪ್ರಿನ್ಸಿಪಲ್ ಫೋಕಸ್ ಕಡೆಗೆ ಡೈರೆಕ್ಟ್ ಆಗಿರ್ತಕ್ಕಂಥ ರೇ, ಅಂದರೆ ಇಲ್ಲಾಂದ್ರೆ ಅಡ್ಡ ಬಂದಿಲ್ಲ ಅಂದರೆ ಈ ಎಫ್ ಕಡೆಗೆ ಹೋಗ್ತಿತ್ತು, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇರುತ್ತೆ, ಇಲ್ಲಿ ಎಫ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಇದೇನಾದರೂ ಈ ಕಡೆಗೆ ಡೈರೆಕ್ಟ್ ಆಗಿರ್ತಕ್ಕಂಥ ರೇ ಇಲ್ಲಿ ಬಿದ್ದರೆ ರಿಫ್ಲೆಕ್ಟ್ ಆಗಿ ನಿಮಗೆ ಪ್ಯಾರಲಲ್ ಆಗಿ ಸಿಗುತ್ತೆ. ಸೊ ದಿಸ್ ಈಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಯಾವ ಆಕ್ಸಿಸು? ಪ್ರಿನ್ಸಿಪಲ್ ಆಕ್ಸಿಸ್, ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಪ್ಯಾರಲಲ್ ಟು principal axis. A ray directed towards the principal focus in case of convex mirror. A ray directed towards the principal focus after reflection will come back parallel to the principal axis. ಇಲ್ಲಿ ರಿವರ್ಸ್ ಆಗಿತ್ತು, ಪ್ಯಾರಲಲ್ ಆಗಿ ಹೋಗಿ ವಾಪಸ್ಸು ಪ್ರಿನ್ಸಿಪಲ್ ಫೋಕಸ್ ಮೇಲೆಯಿಂದ ಹಾದು ಬರ್ತಿತ್ತು. ದಟ್ ಈಸ್ ಅ ರೂಲ್ ನಂಬರ್ 2. ರೂಲ್ ನಂಬರ್ 3, ರೂಲ್ ನಂಬರ್ 3 ಐ ವಿಲ್ ಎರೇಸ್ ಇದು ಎರೇಸ್ ಮಾಡ್ತೀನಿ. ರೂಲ್ ನಂಬರ್ 3 ನೋಟ್ ಮಾಡ್ಕೊಂಡ್ರೆ ಇದೆಲ್ಲ. ರೂಲ್ ನಂಬರ್ 3 ಏನು ಹೇಳುತ್ತೆ ಅಂದರೆ, ಎ ರೇ ಪಾಸಿಂಗ್ ಥ್ರೂ ದಿ ಸೆಂಟರ್ ಆಫ್ ಕರ್ವೇಚರ್, ಎ ರೇ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ವಿಲ್ ರೀಟ್ರೇಸ್ ಇಟ್ಸ್ ಪಾತ್. ಯಾವುದೇ ಒಂದು ರೇ ಸಿ ಮುಖಾಂತರ ಹಾದಿ ಹೋದ್ರೆ, ಸಿ ಅಂದರೆ ಸಮುದ್ರ ಸಿ ಅಲ್ಲ, ಇದು ಐ ಆಮ್ ಕಾಲಿಂಗ್ ದ ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಪಾಸ್ ಆದರೆ, ಈ ಥರ ಒಂದು ಪಾಸ್ ಆದರೆ ಮತ್ತೆ ಹೋದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಅದೇ ದಾರಿಯಲ್ಲೇ ವಾಪಸ್ ಬರುತ್ತೆ. ಯಾಕೆ ಹಂಗಾಯ್ತು? ಇಟ್ ಈಸ್ ಅ ನಾರ್ಮಲ್ ಇನ್ಸಿಡೆನ್ಸ್, ಇಟ್ ಈಸ್ ಅ ನಾರ್ಮಲ್ ಇನ್ಸಿಡೆನ್ಸ್. ಸೊ ನಾರ್ಮಲ್ನ ಹೇಗೆ ಡ್ರಾ ಮಾಡೋದು? ಸೊ ಇನ್ನೊಂದ್ಸಲ ಬರಿತೀನಿ ಇದನ್ನ. ಸೊ ಐ ವಿಲ್ ರೀಡ್ರಾ ದಿಸ್ ಒನ್. ನೋಡಿ, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇದೆ ಅಂತ ಅನ್ಕೊಳ್ಳೋಣ. ಈಗ ಈ ಪಾಯಿಂಟಿಗೆ ನಾರ್ಮಲ್ನ ಹೇಗೆ ಡ್ರಾ ಮಾಡೋದು? ಲೆಟ್ ಮೀ ಕನ್ಸಿಡರ್ ದಿಸ್ ಇಸ್ ಅ ಪಾಯಿಂಟ್ ಪಿ. ಈ ಪಾಯಿಂಟ್ ಪಿಗೆ ನಾರ್ಮಲ್ನ ಹೇಗೆ ಡ್ರಾ ಮಾಡೋದು? ಒಂದು ಸ್ಟ್ರೈಟ್ ಲೈನ್ನ ಸಿ ಇಂದ ಈ ಪಾಯಿಂಟ್ ಪಿಗೆ ಕನೆಕ್ಟ್ ಮಾಡ್ತಕ್ಕಂಥ ಲೈನ್ನ ನಾವು ನಾರ್ಮಲ್ ಅಂತ ಕರಿತೀವಿ, ಹೌದಲ್ಲ? ಸೊ ಈ ಇಮ್ಯಾಜಿನರಿ ಲೈನ್ನೇ ನಾವು ನಾರ್ಮಲ್ ಅಂತ ಕರಿತೀವಿ. ಈಗ ಆಂಗಲ್ ಆಫ್ ಇನ್ಸಿಡೆನ್ಸ್ 0 ಅಂದರೆ ಏನು? ಅಲಾಂಗ್ ದ ನಾರ್ಮಲ್ ಹೋಗಬೇಕು. ಅಲಾಂಗ್ ದ ನಾರ್ಮಲ್ ಹೋದರೆ ಆಂಗಲ್ ಆಫ್ ಇನ್ಸಿಡೆನ್ಸ್ 0 ಆಯಿತು, ಆಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಏನಾಗಬೇಕು? 0 ಆಗಬೇಕು. ಅಂದರೆ ಅದೇ ದಾರಿಯಲ್ಲೇ ವಾಪಸ್ ಬರಬೇಕು. ನೆನಪಿದೆಯಾ ನಿಮಗೆ ನಾರ್ಮಲ್ ಇನ್ಸಿಡೆನ್ಸ್ ಅಂದರೆ? ಸೊ ಪ್ಲೇನ್ ಮಿರರ್ಸಲ್ಲಿ ಇದು ನಾರ್ಮಲ್ ಅಂತ ಅಂದ್ಕೊಂಡ್ರೆ ಈ ಥರ ಇನ್ಸಿಡೆಂಟ್ ಆದರೆ ಮತ್ತೆ ವಾಪಸ್ ಅದೇ ದಾರಿಯಲ್ಲಿ ವಾಪಸ್ ಬರ್ತಿತ್ತು. ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟು? 90 ಅಲ್ಲ, 0. ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 0, ಆಂಗಲ್ ಆಫ್ ರಿಫ್ಲೆಕ್ಷನ್ ಇಸ್ 0. ಅದೇ ಥರ ಇಲ್ಲೂ ಅಷ್ಟೇ, I is equals to R is equals to 0. ಸೊ ಹೇಗೆ ಹೋಗುತ್ತೋ ಹಂಗೆ ರಿಫ್ಲೆಕ್ಟ್ ಆಗಿ ವಾಪಸ್ ಬರುತ್ತೆ. ಝೂಮ್ ಕಿಚಿಕ್ ಆಯ್ತಾ? ಸೊ ದಟ್ ಈಸ್ ಅ ರೂಲ್ ನಂಬರ್ 3. ಸೊ ಇದೇ ನಾವೇನಾದರೂ ಕಾನ್ವೆಕ್ಸ್ ಮಿರರ್ಗೆ, ಇದು ಕಾನ್ಕೇವ್ ಆಯಿತು. ಈಗ ಕಾನ್ವೆಕ್ಸ್ ಮಿರರ್ಗೆ ಡಿಫೈನ್ ಮಾಡಬೇಕಾದ್ರೆ ಯಾವ ಥರ ಮಾಡ್ತೀವಿ ನೋಡಿ. ಸೊ ಸೇಮ್ ಪ್ರಿನ್ಸಿಪಲ್ ಆಕ್ಸಿಸ್ ತಗೊಂಡಿದ್ದೀನಿ, ಇನ್ನೊಂದು ಸೆಂಟರ್ ಆಫ್ ಕರ್ವೇಚರ್, ಇದೇನಿದು ಪ್ರಿನ್ಸಿಪಲ್ ಫೋಕಸ್. ಎ ರೇ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ಕರ್ವೇಚರ್, ಯಾವುದೋ ಒಂದು ರೇ ಸೆಂಟರ್ ಆಫ್ ಕರ್ವೇಚರ್ ಕಡೆಗೆ ಡೈರೆಕ್ಟ್ ಆಗಿದೆ, ಈ ಥರ ಹೋಗಬೇಕಾಗಿರ್ತಕ್ಕಂಥವೇ ಇಲ್ಲಿ ರಿಫ್ಲೆಕ್ಟ್ ಆಗಿ ಮತ್ತೆ ವಾಪಸ್ ಅದೇ ದಾರಿಯಲ್ಲೇ ಹೋಗುತ್ತೆ. ಸೊ ದಟ್ ಈಸ್ ದ ರೂಲ್ ನಂಬರ್ 3 ಫಾರ್ ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್. ಸೊ ದಟ್ ಈಸ್ ದ ರೂಲ್ ನಂಬರ್ 3. ರೂಲ್ ನಂಬರ್ 4. ಈಗ 3 ಕೇಸಸ್ ಆಯಿತು. ರೂಲ್ ನಂಬರ್ 4, ಯಾವುದೋ ಒಂದು ಸರ್ಟೆನ್ ಪೊಸಿಷನಲ್ಲಿ ಬಿತ್ತು, ರ್ಯಾಂಡಮ್ ಆಗಿ ಯಾವುದೋ ಒಂದು ಪೊಸಿಷನಲ್ಲಿ ಬಿತ್ತು. ಈಗ ಅದಕ್ಕೆ ಹೇಗೆ ರಿಫ್ಲೆಕ್ಟೆಡ್ ರೇ ಬರೆಯೋದು ನೋಡೋಣ. ಸೊ ನೋಡಿ ಇಲ್ಲಿ, ಸೊ ಇಲ್ಲೊಂದು ಕಾನ್ಕೇವ್ ಮಿರರ್ನ ತಗೊಂಡಿದ್ದೀನಿ. ಇದು ಪ್ರಿನ್ಸಿಪಲ್ ಆಕ್ಸಿಸ್, ಅಗೈನ್ ದಿಸ್ ಇಸ್ ಪೋಲ್ ಆ್ಯಂಡ್ ದಿಸ್ ಇಸ್ ಸೆಂಟರ್ ಆಫ್ ಕರ್ವೇಚರ್, ದಿಸ್ ಇಸ್ ಪ್ರಿನ್ಸಿಪಲ್ ಫೋಕಸ್. ಈಗ ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ರೇನ ತಗೊಳ್ಳಿ, ಧಮಾರ್ ಅಂತ ಎಲ್ಲೋ ಒಂದು ಕಡೆ ಬಿಸಾಕಿ. ಈಗ ಅದಕ್ಕೆ ರಿಫ್ಲೆಕ್ಟೆಡ್ ರೇ ಹೇಗೆ ಬರೆಯೋದು ಅಂತ ಟೆನ್ಷನ್ ಆಗಬೇಡಿ. ಜನರಲ್ ಆಗಿ ಎಲ್ಲೋ ಒಂದು ಕಡೆ ಬಿದ್ದೋಯ್ತು, ಇಲ್ಲೇ ಬೀಳ್ಬೇಕಂತ ಇಲ್ಲ, ಇಲ್ಲೇ ಪ್ಯಾರಲಲ್ ಆಗಿ ಇರಬೇಕಂತ ಇಲ್ಲ, ಥ್ರೂ ಫೋಕಸ್ ಹೋಗ್ಬೇಕಾದ್ರೆ ರ್ಯಾಂಡಮ್ ಆಗಿ ಯಾವುದೋ ಒಂದು ರೇ ಬಂತು, ಇಲ್ಲಿ ಬಿತ್ತು. ಈಗ ರಿಫ್ಲೆಕ್ಟೆಡ್ ರೇ ಏನು ಮಾಡೋದು? ಸೊ ಇದಕ್ಕೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸಲ್ಲಿ, ಸೊ ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ನ ಏನು ಕರೆಯೋಣ? ಎ ಅಂತ ಕರೆಯೋಣ. ಎಗೆ ನಾರ್ಮಲ್ನ ಡ್ರಾ ಮಾಡಿ. ಫಸ್ಟ್ ಆಫ್ ಆಲ್ ಯು ಡ್ರಾ ದ ನಾರ್ಮಲ್. ನಾರ್ಮಲ್ನ ಹೇಗೆ ಡ್ರಾ ಮಾಡೋದು? ಸ್ಟ್ರೈಟ್ ಲೈನ್ ಕನೆಕ್ಟಿಂಗ್ ಸಿ ಆ್ಯಂಡ್ ಎ. ಪಾಯಿಂಟ್ ಆಫ್ ಇನ್ಸಿಡೆನ್ಸಿಂದ ಸೆಂಟರ್ ಆಫ್ ಕರ್ವೇಚರ್ಗೆ ಒಂದು ಸ್ಟ್ರೈಟ್ ಇಮ್ಯಾಜಿನರಿ ಲೈನ್ನ ಡ್ರಾ ಮಾಡಿದ್ರೆ ಅದೇನಾಗುತ್ತೆ? ನಾರ್ಮಲ್ ಆಗಿರುತ್ತೆ, ಹೌದಾ? ಸೊ ಈಗ ಇಲ್ಲೊಂದು ಸ್ಟ್ರೈಟ್ ಲೈನ್ನ ನಾನು ಡ್ರಾ ಮಾಡ್ತೀನಿ. ಇದೇನಿದು? ನಾರ್ಮಲ್. ನಾರ್ಮಲ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ದಿಸ್ ಈಸ್ ನಾರ್ಮಲ್ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಈಗ ಇದು ಎಷ್ಟು ಆ್ಯಂಗಲ್ ಇದೆ?
ಆಂಗಲ್ ಆಫ್ ಇನ್ಸಿಡೆನ್ಸ್, ಅದನ್ನೇ ನಾವು ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಅಷ್ಟೇ ಆಂಗಲ್ ಇಂದ ರಿಫ್ಲೆಕ್ಟ್ ಆಗುತ್ತೆ. ಸೊ ದಿಸ್ ಈಸ್ ದ ರೂಲ್ ನಂಬರ್ 4, ವೆರಿ ಇಂಪಾರ್ಟೆಂಟ್ ರೂಲ್. ಸೊ ವೆರಿ ಇಂಪಾರ್ಟೆಂಟ್. ಯಾವುದೇ ರ್ಯಾಂಡಮ್ ರೇ ಬಂದು ಬಿತ್ತು, ಅದು ರಿಫ್ಲೆಕ್ಟೆಡ್ ರೇ ಯಾವ ಥರ ಬರೆಯೋದು? ಬೈ ಫಾಲೋಯಿಂಗ್ ದ angle of reflection. First law of angle of reflection ಏನು ಹೇಳುತ್ತೆ? angle of incidence should be equal to angle of refraction, angle of reflection. ಸೊ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತಗೊತೀನಿ. ಇದಾಯ್ತಾ ಇದು? ಸೊ ಇನ್ನೊಂದು ಎಕ್ಸಾಂಪಲ್ ತಗೊತೀನಿ. ಈಗ ಒಂದು ರೇ ಬಂದು ಕಾನ್ಕೇವ್ ಮಿರರ್ ಮೇಲೆ ಬಿತ್ತು, ಈ ಥರ ಬಿತ್ತು. ಎಲ್ಲಿ ಬಿತ್ತು? ಪೋಲ್ ಮೇಲೆ ಬಿತ್ತು. ಇದನ್ನು ನಾನು ಪೋಲ್ ಅಂತ ಕರಿತೀನಿ. ಈಗ ಯಾವುದೋ ಒಂದು ರೇ ಬಂದು ಈ ಥರ ಬಿತ್ತು. ಈಗ ರಿಫ್ಲೆಕ್ಟೆಡ್ ರೇ ಯಾವ ಥರ ಡ್ರಾ ಮಾಡೋದು? ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇದೆ, ಇಲ್ಲಿ ಫೋಕಸ್ ಇದೆ, ಪ್ರಿನ್ಸಿಪಲ್ ಫೋಕಸ್ ಇದೆ. ಸೊ ರಿಫ್ಲೆಕ್ಟೆಡ್ ರೇ ಯಾವ ಥರ ಬರುತ್ತೆ? ವಿ ಹ್ಯಾವ್ ಟು ಸಿ. ಸೊ ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸಲ್ಲಿ ನಾರ್ಮಲ್ನ ಡ್ರಾ ಮಾಡಿ. ನಾರ್ಮಲ್ ಅಂದರೆ ಏನು? ಸೆಂಟರ್ ಆಫ್ ಕರ್ವೇಚರಿಂದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ಗೆ ಒಂದು ಪರ್ಪೆಂಡಿಕ್ಯುಲರ್ ಇಮ್ಯಾಜಿನರಿ ಲೈನ್ನ ಡ್ರಾ ಮಾಡಿದೆ. ದಿಸ್ ಈಸ್ ಕಾಲ್ಡ್ ನಾರ್ಮಲ್. ಈ ಕೇಸ್ನಲ್ಲಿ ನಾರ್ಮಲ್ಲು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಸೇಮ್ ಆಗಿರುತ್ತೆ. ಪ್ರಿನ್ಸಿಪಲ್ ಆಕ್ಸಿಸ್ ನಥಿಂಗ್ ಬಟ್ ನಾರ್ಮಲ್. ಯಾವ ಕೇಸಲ್ಲಿ? ಇನ್ ದ ಕೇಸ್ ಆಫ್ ವೆನ್ ದ ರೇ ಈಸ್ ಫಾಲಿಂಗ್ ಆನ್ ದ ಪೋಲ್ ಮೇಲೆ ಬಿದ್ದಾಗ ಪ್ರಿನ್ಸಿಪಲ್ ಆಕ್ಸಿಸ್ ನಾರ್ಮಲ್ ಥರ ಬಿಹೇವ್ ಮಾಡುತ್ತೆ. ಈಗ ಆಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆ? ಟೀಟಾ ಇದೆ ಅಂತ ಅಂದ್ಕೊಳ್ಳೋಣ. ಅಷ್ಟೇ ಆ್ಯಂಗಲಲ್ಲಿ ರಿಫ್ಲೆಕ್ಟ್ ಆಗಬೇಕು. ಈ ಆ್ಯಂಗಲ್ ಎಷ್ಟಿದೆಯೋ ಅಷ್ಟೇ ಆ್ಯಂಗಲಲ್ಲಿ ರಿಫ್ಲೆಕ್ಟ್ ಆಗಬೇಕು. ಸೊ ದಟ್ ಈಸ್ ಅ ರೂಲ್ ನಂಬರ್ 4 ಇನ್ ಕೇಸ್ ಆಫ್ ಕಾನ್ಕೇವ್ ಮಿರರ್. ನೀವು ಯಾವುದೇ ಪೊಸಿಷನ್ನ ತಗೊಳ್ಳಿ, ಇಲ್ಲಿ ತಗೊಳ್ಳಿ, ಫಸ್ಟ್ ನಾರ್ಮಲ್ನ ಡ್ರಾ ಮಾಡಿ. ಅದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿರುತ್ತೆ ಅಷ್ಟೇ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಇನ್ಸಿಡೆನ್ಸ್ ಎಷ್ಟಿರುತ್ತೋ ಅಷ್ಟೇ ಆ್ಯಂಗಲ್ ಆಫ್ ರಿಫ್ಲೆಕ್ಷನಿಂದ ವಾಪಸ್ ಬರುತ್ತೆ. ಸೊ ಈಗ ಕಾನ್ಕೇವ್ ಮಿರರ್ಗೆ ಡಿಫೈನ್ ಮಾಡೋಣ. ಕಾನ್ವೆಕ್ಸ್ ಮಿರರ್ಗೆ, ಕಾನ್ಕೇವ್ಗೆ ಆಯಿತು, ಕಾನ್ವೆಕ್ಸ್ಗೆ ಡಿಫೈನ್ ಮಾಡೋಣ. ಸೊ ಇದನ್ನು ಸೆಂಟರ್ ಆಫ್ ಕರ್ವೇಚರ್ ಅಂತೀನಿ, ಇದನ್ನು ಫೋಕಸ್ ಅಂತ ಕರಿತೀನಿ, ಇದನ್ನು ಪೋಲ್ ಅಂತ ಕರಿತೀನಿ. ಸೊ ಈಗ ಯಾವುದೋ ಒಂದು ರೇ, ನಮ್ಗೆ ಗೊತ್ತಿಲ್ಲ ಯಾವ ರೇ ಅಂತ, ರ್ಯಾಂಡಮ್ ಆಗಿ ಬಂದು ಇಲ್ಲಿ ಬಿತ್ತು, ರ್ಯಾಂಡಮ್ ಆಗಿ ಇಲ್ಲಿ ಇನ್ಸಿಡೆಂಟ್ ಆಯಿತು. ಈಗ ಇದು ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಇಲ್ಲೊಂದು ನಾರ್ಮಲ್ನ ಡ್ರಾ ಮಾಡಿ. ನಾರ್ಮಲ್ ಯಾವ ಥರ ಡ್ರಾ ಮಾಡೋದು? Line joining the given point of incidence to the center of curvature. ಇದನ್ನೇ ನಾವು ಆಂಗಲ್ ನಾರ್ಮಲ್ ಅಂತ ಕರಿತೀವಿ. ಈ ಆಂಗಲ್ ಏನಂತ ಕರಿತೀವಿ? ಆಂಗಲ್ ಆಫ್ ಇನ್ಸಿಡೆನ್ಸ್. ಈಗ ಅಷ್ಟೇ ಆಂಗಲ್ ಇಂದ ವಾಪಸ್ ತಗೊಳ್ಳಿ. ಸೊ ದಟ್ ವಿಲ್ ಬಿ ದ ರಿಫ್ಲೆಕ್ಟೆಡ್ ರೇ. ಸೊ ದಿಸ್ ಈಸ್ ದ ರೂಲ್ ನಂಬರ್ 4. ಅದೇ ಪೋಲ್ ಮೇಲೆ ಬಿದ್ದರೆ ಅಷ್ಟೇ ಆ್ಯಂಗಲಿಂದ ರಿಫ್ಲೆಕ್ಟ್ ಆಗುತ್ತೆ. ಎನಿ ಪಾಯಿಂಟ್, ಯಾವುದೇ ಒಂದು ಪಾಯಿಂಟಲ್ಲಿ ನಾವು ಡಿಫೈನ್ ಮಾಡ್ಕೋಬೋದು. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಇಮ್ಯಾಜ್ ಫಾರ್ಮ್ ಮಾಡಬೇಕಾದ್ರೆ ಇದರಲ್ಲಿ ಯಾವುದಾದ್ರೂ ಒಂದು 2 ರೇಸ್ನ ತೊಗೊಂಡ್ರೆ ಸಾಕು. ಇಮ್ಯಾಜ್ ಫಾರ್ಮೇಷನ್ ಮಾಡಬೇಕಾದ್ರೆ, ಅಂದರೆ ಯಾವುದೋ ಒಂದು ಆಬ್ಜೆಕ್ಟ್ನಲ್ಲಿಟ್ಟರು ಆ ಆಬ್ಜೆಕ್ಟ್ದು ಇಮ್ಯಾಜ್ ಎಲ್ಲಿ ಬರುತ್ತೆ ಅಂತ ನಾವು ಟ್ರೇಸ್ ಔಟ್ ಮಾಡಬೇಕಾದ್ರೆ, ಸೊ ನಾವು ಇದರಲ್ಲಿ ಇರ್ತಕ್ಕಂಥ 4 ಪಾಯಿಂಟ್ಸ್ನ ಡಿಸ್ಕಸ್ ಮಾಡಿದಾಗ 4 ಪಾಯಿಂಟಲ್ಲಿ ಯಾವುದಾದ್ರೂ ಒಂದು 2 ರೇಸ್ನ ತೊಗೊಂಡು ನಾವು ಇಮ್ಯಾಜ್ನ ಟ್ರೇಸ್ ಔಟ್ ಮಾಡ್ಬೋದು. ಸೊ ನೋಡೋಣ ಯಾವ್ಯಾವ ಕೇಸಸ್ ಇದೆ, ಯಾವ್ಯಾವ ಥರ ಆಬ್ಜೆಕ್ಟ್ನ ಪ್ಲೇಸ್ ಮಾಡಿದೆ, ಯಾವ್ಯಾವ ಥರ ಇಮ್ಯಾಜ್ ಫಾರ್ಮ್ ಆಗುತ್ತೆ, ಅದನ್ನು ಒಂದೊಂದಾಗೆ ನೋಡ್ತಾ ಹೋಗೋಣ. ಇದನ್ನು ನೋಟ್ ಮಾಡ್ಕೊಳ್ಳಿ, ನಾನು ವರ್ಷಕ್ಕೆ ಹೊರಟೆ. ಸೊ ಆಯ್ತಾ? ಸೊ 3, 2, 1 ಡನ್. ಸೊ 1, 2, 3, 4. ಜೀವನ ಟಾಣಿಕ್ ಬಾಟ್ಲಿ ಕುಡಿಯೋಕ್ ಮುಂಚೆ ಅಲ್ಲಾಡ್ಸು ಬಾಡಿನ ಇನ್ಕೆ ಮುನ್ಕೆ ಮೇಲೆ ಕೆಳಗೆ ಅಲ್ಲಾಡ್ಸು. ಸೊ ಬನ್ನಿ ನೋಡೋಣ. ಸೊ ಇಮ್ಯಾಜ್ ಫಾರ್ಮೇಶನ್ ಇನ್ ಕಾನ್ಕೇವ್ ಮಿರರ್. ಇಮ್ಯಾಜ್ ಫಾರ್ಮೇಶನ್ in concave mirror, concave spherical mirror. ಸಿಂಪಲ್ ಆಗಿ ಕಾನ್ಕೇವ್ ಮಿರರ್ ಅಂತ ಬರೀತೀನಿ, ಕಾನ್ಕೇವ್ ಮಿರರ್. ಸೊ ಒಂದು ಕಾನ್ಕೇವ್ ಮಿರರ್ನ ತಗೊಳ್ಳಿ. ಫಸ್ಟ್ ಸಮರೈಸ್ ಮಾಡಿಬಿಡ್ತೀನಿ ನೋಡಿ. ಸೊ ಯಾವ್ಯಾವ ಪೊಸಿಷನ್ ಇರುತ್ತೆ ಅಂತ ಸಮರೈಸ್ ಮಾಡ್ತೀನಿ, ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಒಂದು ಕಾನ್ಕೇವ್ ಮಿರರ್ನ ತಗೊಂಡಿದ್ದೀನಿ. ಸೊ ದಿಸ್ ಈಸ್ ಆಕ್ಸಿಸ್. ಯಾವ ಆಕ್ಸಿಸು? ಇದನ್ನೇ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಸೊ ಇದನ್ನು ಏನಂತ ಕರಿತೀವಿ? ಪೋಲ್ ಅಂತ ಕರಿತೀವಿ. ಸೊ ಸೆಂಟರ್ ಆಫ್ ಕರ್ವೇಚರ್ ಸಿ ಇಲ್ಲಿರುತ್ತೆ, ಎಕ್ಸಾಕ್ಟಾಗಿ ಮಿಡ್ ವೇ ಅಲ್ಲಿ. ಯಾವಾಗ? ಇದು ಸ್ಮಾಲ್ ಅಪರ್ಚರ್ ಆಗಿದಾಗ. ಇಷ್ಟು ದೊಡ್ಡದಾಗಿದೆಯಲ್ಲ ಸರ್, ನಾನು ಝೂಮ್ ಮಾಡಿ ಬರ್ದಿದ್ದೀನಿ ಸ್ಮಾಲ್ ಆಗೇ ಇತ್ತು, ಅದನ್ನು ಝೂಮ್ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಈ ಥರ ಬರ್ದಿದೆ. ಸೊ ಎಕ್ಸಾಕ್ಟಾಗಿ ಈ ಡಿಸ್ಟೆನ್ಸ್ ಎಷ್ಟಿರುತ್ತೋ ಈ ಡಿಸ್ಟೆನ್ಸು ಅಷ್ಟೇ ಇರಬೇಕು, ಅಷ್ಟೇ ಇರೋ ಕಡೆ ಒಂದು ಪ್ರಿನ್ಸಿಪಲ್ ಫೋಕಸ್ನ ಬರ್ದಿದ್ದೀನಿ. ಆಯಿತಾ? ಸೊ ಈಗ ಯಾವ ಕೇಸಸ್ ಬರುತ್ತೆ ನೋಡೋಣ. ಫಸ್ಟು ವೆನ್ ದ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ, ಆಬ್ಜೆಕ್ಟ್ನ ಇನ್ಫಿನಿಟಿಯಲ್ಲಿಟ್ಟಾಗ ಫಸ್ಟ್ ಕೇಸ್ನ ಸ್ಟಡಿ ಮಾಡ್ತೀವಿ. ಸೊ ದಿಸ್ ಈಸ್ ದ ಕೇಸ್ ನಂಬರ್ 1. ಸೆಕೆಂಡ್ ಒನ್, ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಬಿಯಾಂಡ್ ಸಿ. ಸಿಗಿಂದ ಹಿಂದ್ಗಡೆ ಎಲ್ಲೇ ಆಗ್ಬೋದು, ಅಂದರೆ ಸಿಯಿಂದ ಹಿಂದೆ ಅಪ್ ಟು ಇನ್ಫಿನಿಟಿಯಿಂದ ಸಿ ಮಧ್ಯೆ ಯಾವುದೋ ಒಂದು ಡಿಸ್ಟೆನ್ಸಲ್ಲಿ ಇಟ್ಟಾಗ ಇದರ ಇಮ್ಯಾಜ್ ಎಲ್ಲಿ ಫಾರ್ಮ್ ಆಗುತ್ತೆ ಅದನ್ನು ಕೂಡ ನಾವು ಸ್ಟಡಿ ಮಾಡ್ತೀವಿ. ಸೊ ದಿಸ್ ಈಸ್ ಕೇಸ್ ನಂಬರ್ 2. ಸೊ ಕೇಸ್ ನಂಬರ್ 2 ಅಲ್ಲಿ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್,
ವೆನ್ ಆಬ್ಜೆಕ್ಟ್ ಇಸ್ ಕೆಪ್ಟ್ ಆನ್ ಸಿ ಮೇಲೆ ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಅದು ಕೇಸ್ ನಂಬರ್ 3. ಸೊ ನೆಕ್ಸ್ಟ್ ಇನ್ ಬಿಟ್ವೀನ್ ಎಫ್ ಅಂಡ್ ಸಿ, ಇದ್ರ ಈ ಎರಡೂ ಪಾಯಿಂಟ್ಗಳ ನಡುವೆ ಯಾವುದೋ ಒಂದು ಪೊಸಿಷನಲ್ಲಿ ಆಬ್ಜೆಕ್ಟ್ನ ಇಟ್ಟರೆ ಅದರ ಇಮೇಜ್ ಎಲ್ಲಿ ಫಾರ್ಮ್ ಆಗತ್ತೆ ಅದನ್ನು ನಾವು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಕೇಸ್ ಈಸ್ ವೆನ್ ಯು ಕೀಪ್ ದ ಆಬ್ಜೆಕ್ಟ್ ಆನ್ ಎಫ್ ಮೇಲೆ ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಅದನ್ನು ಡಿಸ್ಕಸ್ ಮಾಡ್ತೀವಿ. ನೆಕ್ಸ್ಟ್ 6th ಕೇಸ್, ವೆರಿ ಇಂಪಾರ್ಟೆಂಟ್ ಕೇಸ್ ವೆನ್ ದ ಆಬ್ಜೆಕ್ಟ್ ಈಸ್ ಕೆಪ್ಟ್ ಬಿಟ್ವೀನ್ ಪಿ ಆ್ಯಂಡ್ ಎಫ್. ಈ ಆರೇ ಪೊಸಿಷನ್ಸ್ ಇರೋದು ನಿಮಗೆ. ಒಂದು ಇನ್ಫಿನಿಟಿ, ಇನ್ನೊಂದು ಎಲ್ಲಿದೆ ಬಿಯಾಂಡ್ ಸಿಗಿಂತ ಒಂಚೂರು ಹಿಂದೆ, ಸಿ ಮೇಲೆ, ಮತ್ತೆ ಸಿ ಮತ್ತೆ ಎಫ್ ಮಧ್ಯದಲ್ಲಿ, ಎಫ್ ಮೇಲೆ, ಮತ್ತೆ ಸಿ ಮತ್ತೆ ಪಿ ಮಧ್ಯದಲ್ಲಿ. ಸೊ ಇಷ್ಟು ಕೇಸಸ್ ಇದೆ. ಸೊ ಅದರಲ್ಲೂ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳ್ತೀನಿ, ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಬನ್ನಿ ಇವತ್ತಿನ ಆಕ್ಚುಯಲ್ ಟಾಪಿಕ್ ಶುರು ಮಾಡೋಣ. ದ ಇಮೇಜ್ ಫಾರ್ಮೇಷನ್ ಇನ್ ಕಾನ್ಕೇವ್ ಮಿರರ್. ಇದಕ್ಕಿಂತ ಮೊದಲು ನಾನು ಒಂದೇ ಒಂದು ಸ್ಮಾಲ್ ಪಾಯಿಂಟ್ನ ಹೇಳಬೇಕು. ಸೊ ಅದೇ ಮ್ಯಾಗ್ನಿಫಿಕೇಶನ್, ಅದ್ರ ಬಗ್ಗೆ ಇನ್ನೊಂದು ಸ್ಮಾಲ್ ಸ್ಟೆಪ್ ಇದೆ, ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀನಿ. ಈಗ ಮ್ಯಾಗ್ನಿಫಿಕೇಶನ್ ಅಂದರೆ ಏನು ಅಂತ ತಿಳ್ಕೋಬೇಕು. ಫಸ್ಟ್ ಆಫ್ ಆಲ್, ಸಪೋಸ್ ಯಾವುದೋ ಒಂದು ಮಿರರ್ ಇದೆ ಅಂತ ಅನ್ಕೊಳ್ಳೋಣ, ಯಾವುದೋ ಒಂದು ಮಿರರ್, ಕಾನ್ಕೇವ್ ಮಿರರ್ ಅಥವಾ ಕಾನ್ವೆಕ್ಸ್ ಮಿರರ್. ಸೊ ಫಸ್ಟ್ ಮ್ಯಾಗ್ನಿಫಿಕೇಶನ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ ನೋಡಿ. ಮ್ಯಾಗ್ನಿಫಿಕೇಶನ್ ಅಂದರೆ ಏನು? ಈಗ ಒಂದು ಸ್ಪೆರಿಕಲ್ ಮಿರರ್ ಇದೆ ಅಂತ ಅನ್ಕೊಳ್ಳೋಣ. ದೇರ್ ಇಸ್ ಅ ಸ್ಪೆರಿಕಲ್ ಮಿರರ್ ಹಿಯರ್. ಈಗ ಒಂದು ಆಬ್ಜೆಕ್ಟ್ನ ಎಲ್ಲೋ ಒಂದು ಕಡೆ ಇಟ್ಟಿದ್ದೀನಿ, ನಾನು ಡೋಂಟ್ ನೋ ಎಕ್ಸಾಕ್ಟ್ಲಿ ಎಲ್ಲಿ ಅಂತ ನನಗೂ ಗೊತ್ತಿಲ್ಲ. ಸೊ ಇದ್ರ ಹೈಟ್ ಎಷ್ಟಿದೆಯಪ್ಪ ಅಂದರೆ HI ಇದೆ. ಸೊ ಅದನ್ನು ನಾನು 2 ಸೆಂಟಿಮೀಟರ್ ಅಂತ ಕರಿತೀನಿ, ಅಥವಾ 2 ಸೆಂಟಿಮೀಟರ್ ಅಂತ ಅನ್ಕೊಂತೀನಿ. ಜಸ್ಟ್ ಅಸ್ಯೂಮ್ ಆಬ್ಜೆಕ್ಟ್ದು ಹೈಟ್ ಎಷ್ಟಿದೆಯಪ್ಪ ಅಂದರೆ 2 ಸೆಂಟಿಮೀಟರ್. ಈಗ ಈ ಆಬ್ಜೆಕ್ಟ್ನ ಇಲ್ಲಿಟ್ರೆ ಇಮ್ಯಾಜ್ ಇಲ್ಲೆಲ್ಲೋ ಫಾರ್ಮ್ ಆಯಿತು. ಅದರ ಹೈಟ್ ಎಷ್ಟಿದೆಯಪ್ಪ ಅಂದರೆ ಇದು HI ಅಲ್ಲ, HO. ಇದು HI, ಹೈಟ್ ಆಫ್ ದ ಇಮೇಜ್ ಇಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್ ಅಂತ ಅಂದ್ಕೊಳ್ಳೋಣ. ಎಕ್ಸಾಂಪಲ್ ತೊಗೊತಿದ್ದೀನಿ. ಮ್ಯಾಗ್ನಿಫಿಕೇಶನ್ ಅಂದರೆ ಏನಪ್ಪ ಅಂದರೆ ಆಬ್ಜೆಕ್ಟ್ ಎಷ್ಟು ಪಟ್ಟು ಇಮೇಜ್ ಇದೆ ಅಂತ ನಮಗೆ ಐಡಿಯಾ ಬರುತ್ತೆ. M ಇಸ್ ಈಕ್ವಲ್ಸ್ ಟು HI ಇಸ್ ಈಕ್ವಲ್ಸ್ ಟು HO. HI ಡಿವೈಡೆಡ್ ಬೈ HO. M ಇಸ್ ಈಕ್ವಲ್ ಟು HI ಡಿವೈಡೆಡ್ ಬೈ HO. ಅಂದರೆ ಇಮೇಜು ಆಬ್ಜೆಕ್ಟ್ಗಿಂತ ಎಷ್ಟು ಪಟ್ಟು ಜಾಸ್ತಿ ಇದೆ ಅಂತ ಹೇಳುತ್ತೆ. ಈ ಕೇಸಲ್ಲಿ M ಇಸ್ ಈಕ್ವಲ್ಸ್ ಟು HI ಇಸ್ 1 ಸೆಂಟಿಮೀಟರ್, HO ಇಸ್ 2 ಸೆಂಟಿಮೀಟರ್, ಅಂದರೆ 0.5. ಇದು 0.5 ಏನಪ್ಪ ಅಂದರೆ ಇಮೇಜು ಆಬ್ಜೆಕ್ಟ್ಗಿಂತ ಆಬ್ಜೆಕ್ಟಲ್ಲಿ 0.5 ಟೈಮ್ಸ್ ಇದೆ ಅಂತ ಹೇಳ್ತದೆ. ದ ಇಮೇಜ್ ಇಸ್ 0.5 ಟೈಮ್ಸ್ ದಟ್ ಆಫ್ ದ ಆಬ್ಜೆಕ್ಟ್. ಸೊ ಅದೇ M ಇಸ್ ಈಕ್ವಲ್ಸ್ ಟು 3 ಅಂತ ಹೇಳಿದೆ ಅಂತ ಅನ್ಕೊಳ್ಳಿ. ಹೈಟ್ ಆಫ್ ದ ಆಬ್ಜೆಕ್ಟ್ದು ಹೈಟು 1 ಸೆಂಟಿಮೀಟರ್ ಇದ್ದರೆ, ಮ್ಯಾಗ್ನಿಫಿಕೇಶನ್ 3 ಇದೆ ಅಂದರೆ ಹೈಟ್ ಆಫ್ ದ ಇಮೇಜ್ ಎಷ್ಟಿರುತ್ತೆ? ಇದು 1 ಇದ್ರೆ 3 ಟೈಮ್ಸ್ ಜಾಸ್ತಿ ಆಗುತ್ತೆ, 3 ಸೆಂಟಿಮೀಟರ್ ಆಗಿರುತ್ತೆ. ಇನ್ನೊಂದೇನಪ್ಪ ಅಂದರೆ ಮೈನಸ್ ಸೈನ್ನ ತಗೋಬೇಕು. ಯಾಕೆಂದರೆ ಮೇಲೆ ಇರೋದೆಲ್ಲ ಪಾಸಿಟಿವ್, ಪ್ರಿನ್ಸಿಪಲ್ ಆಕ್ಸಿಸ್ಗಿಂತ ಕೆಳಗಡೆ ಇರೋದೆಲ್ಲ ನೆಗೆಟಿವ್ ಆಗಿರುತ್ತೆ. ಹಾಗಾಗಿ ಇದೇನು 0.5, -0.5 ಇದು ಅಷ್ಟೇ. ಸೊ M ಇಸ್ ಈಕ್ವಲ್ ಟು -3. ಸೊ ಈ ಕೇಸ್ನಲ್ಲಿ ಅಂದರೆ ಆಬ್ಜೆಕ್ಟ್ನ ಇಲ್ಲಿ ಈ ಥರ ಇಟ್ಟಿದ್ರೆ ಇಮೇಜ್ ಉಲ್ಟಾ ಫಾರ್ಮ್ ಆಗಿರುತ್ತೆ. ಅದನ್ನೇ ಮೈನಸ್ ಸೈನ್ ಇಂಡಿಕೇಟ್ ಮಾಡ್ತಿರೋದು. ಸೊ ಮತ್ತೆ 3 ಏನು ಇಂಡಿಕೇಟ್ ಮಾಡುತ್ತೆ? ಆಬ್ಜೆಕ್ಟ್ 1 ಯೂನಿಟ್ ಇದ್ದರೆ ಇಮೇಜು 3 ಪಟ್ಟಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಈ ಕೇಸ್ನಲ್ಲಿ ಮೈನಸ್ ಏನು ಇಂಡಿಕೇಟ್ ಮಾಡುತ್ತೆ? ಆಬ್ಜೆಕ್ಟ್ ಈ ಥರ ಇದ್ದರೆ ಇಮೇಜು ಉಲ್ಟಾ ಫಾರ್ಮ್ ಆಗಿದೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಿದೆ, ಹೌದಾ? ಸೊ ಈ 0.5 ಏನು ಇಂಡಿಕೇಟ್ ಮಾಡುತ್ತೆ? ಇದು 2 ಸೆಂಟಿಮೀಟರ್ ಇದ್ದರೆ ಇಮೇಜು 1 ಸೆಂಟಿಮೀಟರ್ ಕಮ್ಮಿ ಆಗಿದೆ ಅಂತ ಮೀನಿಂಗ್. ಸೊ 0.5 ಟೈಮ್ಸ್, ಅರ್ಧ ಪಟ್ಟು ಕಮ್ಮಿ ಆಗಿದೆ, ಇದು 3 ಪಟ್ಟು ಜಾಸ್ತಿ ಆಗಿದೆ. ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಸೊ HI ಇಸ್ ಈಕ್ವಲ್ ಟು -3 ಸೆಂಟಿಮೀಟರ್. ಆ್ಯಕ್ಚುಲಿ ಯಾಕೆ ಮೈನಸ್ ಅಂದರೆ ನಾಟ್ ರೆಸಿಪ್ರೋಕಲ್, ಪ್ರಿನ್ಸಿಪಲ್ ಆಕ್ಸೆಸ್ಗಿಂತ ಡೌನ್ ಸೈಡ್ ಇರೋದನ್ನ ನಾವು ಯಾವಾಗಲೂ ನೆಗೆಟಿವ್ ಸೈನಲ್ಲೇ ತಗೊತೀವಿ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಇನ್ನೊಂದಿದೆ, M ಇಸ್ ಈಕ್ವಲ್ಸ್ ಟು HI ಡಿವೈಡೆಡ್ ಬೈ HO. ಸೊ ಮ್ಯಾಗ್ನಿಫಿಕೇಶನ್ ಅನ್ನೋದು ಇಮೇಜ್ ಹೈಟು ಆಬ್ಜೆಕ್ಟ್ ಹೈಟ್ಗಿಂತ ಎಷ್ಟು ಪಟ್ಟಿದೆ ಅಂತ ಕಂಪೇರ್ ಮಾಡೋದು. ಆಬ್ಜೆಕ್ಟ್ ಹೈಟು ಇಮೇಜ್ ಹೈಟು, ಇದರ ರೇಷಿಯೋ ಎಷ್ಟು ಪಟ್ಟಿದೆ. ಇಮೇಜ್ ಆಫ್ ಅ ಹೈಟ್ ಈಸ್ ಹೌ ಮೆನಿ ಟೈಮ್ಸ್ ದಟ್ ಆಫ್ ದ ಆಬ್ಜೆಕ್ಟ್. ದಟ್ ಈಸ್ ವಾಟ್ ಮ್ಯಾಗ್ನಿಫಿಕೇಶನ್ ಗಿವ್ಸ್. ಸೊ ನೆಕ್ಸ್ಟ್ ರೈಟ್ ಅವೇ ನಾವು ಇದಕ್ಕೆ ಹೋಗೋಣ. ಇಮೇಜ್ ಫಾರ್ಮೇಷನ್ ಇನ್ ಕಾನ್ಕೇವ್ ಮಿರರ್ ಅಲ್ಲಿ ಯಾವ ಥರ ಇಮೇಜ್ ಫಾರ್ಮ್ ಆಗುತ್ತೆ ಅಂತ ನೋಡೋಣ.
ಕೇಸ್ 1 ನಾವು ಆಲ್ರೆಡಿ ನೋಡಿದ್ದೀವಿ 6 ಕೇಸಸ್ ಇದೆ. ಒಂದು ವೆನ್ ದ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ, ಇನ್ನೊಂದು ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಯಾಂಡ್ ಸಿ, ನೆಕ್ಸ್ಟ್ ಆನ್ ಸಿ, ಸಿ ಮೇಲೆ ಇಟ್ಟಾಗ ಇನ್ ಬಿಟ್ವೀನ್ ಎಫ್ ಅಂಡ್ ಪಿ, ಎಫ್ ಅಂಡ್ ಸಿ, ಆಮೇಲೆ ಎಫ್ ಮೇಲೆ ಇಟ್ಟಾಗ ಇನ್ ಬಿಟ್ವೀನ್ ಸಿ ಅಂಡ್ ಪಿ. ಸೊ ಕೇಸ್ 1 ವೆನ್ ದ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ, ವೆನ್ ಆಬ್ಜೆಕ್ಟ್ ಈಸ್ at infinity. ನಾವು ಯಾವ ಮಿರರ್ಗೆ ಸ್ಟಡಿ ಮಾಡಕ್ಕೆ ಹೊರಟಿದ್ದೀವಿ? ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಕಾನ್ಕೇವ್ ಮಿರರ್ ಬಗ್ಗೆ ಸ್ಟಡಿ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಫಸ್ಟ್ ಕೇಸ್ ಅದರಲ್ಲಿ ವೆನ್ ದ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ ಅಂದರೆ ಮಿರರ್ಗಿಂತ ದೂರದಲ್ಲಿದ್ದರೆ, ಎಲ್ಲೋ ದೂರದಲ್ಲಿದ್ದರೆ ನಮಗೆ ಇಮ್ಯಾಜ್ ಎಲ್ಲಿ ಸಿಗತ್ತೆ ಅಂತ ನೋಡೋಣ. ಸೊ ಒಂದು ಕಾನ್ಕೇವ್ ಮಿರರ್ನ ಬರೀರಿ. ಸೊ ಯೂಸ್ ಪೆನ್ಸಿಲ್, ಸ್ಕೇಲ್ ಆ್ಯಂಡ್ ಎರೇಸರ್. ಸ್ವಲ್ಪ ಡಯಾಗ್ರಾಮ್ಸ್ ನೀಟಾಗಿ ಬರುತ್ತೆ. ಒಂದ್ಸತಿ ಪ್ರಾಕ್ಟೀಸ್ ಮಾಡಿ, ಜಾಸ್ತಿ ಏನು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದು ಸ್ಪೆರಿಕಲ್ ಸರ್ಫೇಸ್ನ ಬರೀರಿ ಈ ಥರ. ಈಗ ಒಂದು ಪ್ರಿನ್ಸಿಪಲ್ ಆಕ್ಸಿಸ್ನ ಡ್ರಾ ಮಾಡಿ. ಈ ಪಾಯಿಂಟ್ನ ಪೋಲ್ ಅಂತ ಕರಿತೀನಿ. ಇದೊಂದು ಸ್ಪಿಯರ್ ಇರುತ್ತಲ್ಲ, ಆ ಸ್ಪಿಯರ್ಗೆ ಒಂದು ಸೆಂಟರ್ ಇರುತ್ತೆ, ಅದನ್ನು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀನಿ. ಸೊ ಇಲ್ಲಿರ್ತಕ್ಕಂಥ ಪಾಯಿಂಟ್ನ ಪ್ರಿನ್ಸಿಪಲ್ ಫೋಕಸ್ ನೋಡಿ, ಸೇಮ್ ಡಿಸ್ಟೆನ್ಸ್ ಇರಬೇಕು. ಈಗ ಆಬ್ಜೆಕ್ಟ್ ಇನ್ಫಿನಿಟಿಯಲ್ಲಿಟ್ಟರೆ ದೂರದಲ್ಲಿರ್ತಕ್ಕಂಥ ಆಬ್ಜೆಕ್ಟಿಂದ ಬರ್ತಕ್ಕಂಥ ರೇಸು ಯಾವಾಗಲೂ ಪ್ಯಾರಲಲ್ ಆಗಿರುತ್ತೆ. ಅಲ್ಲೆಲ್ಲೋ ದೂರದಲ್ಲಿರ್ತಕ್ಕಂಥ ಒಂದು ಲೈಟಿಂದ ನನಗೆ ರಿಸೀವ್ ಆಗ್ತಕ್ಕಂಥ ರೇಸು ಯಾವಾಗಲೂ ಪ್ಯಾರಲಲ್ ಆಗಿರುತ್ತೆ. ಸೊ ದ ರೇಸ್ ರಿಸೀವ್ಡ್ ಫ್ರಮ್ ಇನ್ಫೈನೈಟ್ ಸೋರ್ಸ್, ಯಾವಾಗಲೇ ಆಗಲಿ ನೆನ್ಪಿಡಿ, ಯಾವುದೇ ಒಂದು ಆಬ್ಜೆಕ್ಟ್ ದೂರದಲ್ಲಿದೆ ಅಂದರೆ ಅಲ್ಲಿಂದ ಬರ್ತಕ್ಕಂಥ ರೇಸು ಪ್ಯಾರಲಲ್ ರೇಸ್ ಆಗಿರುತ್ತೆ. ಈಗ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿಯಲ್ಲಿದ್ದಾಗ ಇನ್ಕಮಿಂಗ್ ರೇಸ್ ಯಾವ ಥರ ಇರುತ್ತಪ್ಪ? ಪ್ಯಾರಲಲ್ ರೇಸ್ ಆಗಿರುತ್ತೆ. ಆ್ಯಂಡ್ ನಾವು ಸ್ಟಡಿ ಮಾಡ್ತಿರೋದು ಎಂಥ ಮಿರರ್ಸು? ವಿ ಆರ್ ಸ್ಟಡಿಂಗ್ ಓನ್ಲಿ ದ ಸ್ಮಾಲ್ ಅಪರ್ಚರ್ ಮಿರರ್. ಸ್ಮಾಲ್ ಮಿರರ್ಸ್, ದೊಡ್ಡ ಮಿರರ್ಸ್ ಆದರೆ ಇದು ಮಾರ್ಜಿನಲ್ ರೇಸ್ ಆಗ್ತಿತ್ತು. ಸ್ಮಾಲ್ ಮಿರರ್ಸ್ ಸ್ಟಡಿ ಮಾಡ್ತಿರೋದ್ರಿಂದ ಸೊ ಎಲ್ಲೇ ಬಿದ್ದರೂ ದೇ ಆರ್ ಪ್ಯಾರಾಕ್ಸಿಯಲ್ ರೇಸ್. ಸೊ ಅಂದರೆ F is equal to R/2 ಫಾರ್ಮುಲಾ ಒಬ್ಬೇ ಆಗುತ್ತೆ. ಸೊ ಯಾಕಂದರೆ ಸಿಲೆಬಸ್ಸಲ್ಲಿರೋದು ಎಂಥ ಮಿರರ್ಸು? ಸ್ಮಾಲ್ ಅಪರ್ಚರ್ಡ್ ಮಿರರ್ಸ್. ನಾನು ಯಾಕೆ ಇಷ್ಟು ದೊಡ್ಡ ಬರ್ತೀನಿ? ಜೂಮ್ ಮಾಡಿದ್ದೀನಿ. ಓಕೆ, ಸೊ ಇನ್ಫಿನಿಟಿಯಿಂದ ಬರ್ತಕ್ಕಂಥ ರೇಸು ಯಾವ ಥರ ಇರುತ್ತೆ? ಪ್ಯಾರಲಲ್ ಆಗಿರುತ್ತೆ. ಆ್ಯಂಡ್ ದ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಆಲ್ಸೋ. ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ. ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಬರ್ತಕ್ಕಂಥ ರೇಸು ಒಂದು ಸ್ಪೆರಿಕಲ್ ಸರ್ಫೇಸ್ ಮೇಲೆ ಬಿದ್ದಾಗ, ಕಾನ್ಕೇವ್ ಸ್ಪೆರಿಕಲ್ ಸರ್ಫೇಸ್ ಮೇಲೆ ಬಿದ್ದಾಗ ರಿಫ್ಲೆಕ್ಟೆಡ್ ರೇಸು ಏನಾಗುತ್ತೆ? ರಿಫ್ಲೆಕ್ಟೆಡ್ ರೇಸು ಎಲ್ಲಿಂದ ಪಾಸ್ ಆಗುತ್ತೆ? ಪ್ರಿನ್ಸಿಪಲ್ ಫೋಕಸ್ ಮೇಲೆಯಿಂದ ಪಾಸ್ ಆಗುತ್ತೆ. ಸೊ ಅಂದರೆ ಯಾವುದೇ ಎರಡು ರೇಸ್ ಮೀಟ್ ಆದರೆ ಸಾಕು, ನಿಮಗೆ ಅಲ್ಲಿ ಇಮ್ಯಾಜ್ ಫಾರ್ಮ್ ಆಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಎರಡು ಲೈಟ್ ರೇಸು ಎಲ್ಲೋ ಒಂದು ಕಡೆ ಮೀಟ್ ಆದರೆ ಅಲ್ಲಿ ನಿಮಗೆ ಇಮ್ಯಾಜ್ ಫಾರ್ಮ್ ಆಗುತ್ತೆ. ಅಥವಾ ಎರಡು ರೇಸು ಎಲ್ಲೋ ಒಂದು ಕಡೆ ಮೀಟ್ ಆದಂಗೆ ನಮಗೆ ಕಾಣಿಸಿದ್ರೆ, ಅಪಿಯರ್ ಆದರೆ ಅಲ್ಲಿ ಇಮ್ಯಾಜ್ ಫಾರ್ಮೇಷನ್ ಆಗುತ್ತೆ. ಅದನ್ನು ನಾವು ಕಾನ್ವೆಕ್ಸ್ ಮಿರರಲ್ಲಿ ಸ್ಟಡಿ ಮಾಡ್ತೀವಿ ನೆಕ್ಸ್ಟ್ ಕೇಸಲ್ಲಿ. ಸೊ ಈಗ ಸದ್ಯಕ್ಕೆ ಎರಡು ರೇಸು ಆ್ಯಕ್ಚುಲಿ ಮೀಟ್ ಆಗ್ತಿದೆ. ಆ್ಯಕ್ಚುಲಿ ಮೀಟ್ ಆದರೆ ಅಂತ ಅಲ್ಲಿ ಫಾರ್ಮ್ ಆಗ್ತಕ್ಕಂಥ ಇಮ್ಯಾಜ್ನ ನಾವೇನಂತ ಕರಿತೀವಿ? ರಿಯಲ್ ಇಮ್ಯಾಜ್ ಅಂತ ಕರಿತೀವಿ. ಸೊ ನೋಡಿ, ಇಲ್ಲಿ ತುಂಬ ಸ್ಮಾಲ್ ಆಗಿ ಫಾರ್ಮ್ ಆಗುತ್ತೆ. ಸೊ ದ ಇಮ್ಯಾಜ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮ್ಯಾಜ್. ಸೊ ಇಲ್ಲಿ ಇಮ್ಯಾಜ್ ಫಾರ್ಮ್ ಆಗಿದೆ. ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಿರುತ್ತಪ್ಪ ಅಂದರೆ ನೋಡೋಣ. ದ ಇಮ್ಯಾಜ್ is ಫಸ್ಟ್ ಒನ್ ಎಲ್ಲಿ ಫಾರ್ಮ್ ಆಗಿದೆ? ಪ್ರಿನ್ಸಿಪಲ್ ಫೋಕಸಲ್ಲಿ ಫಾರ್ಮ್ ಆಗಿದೆ. ಫಾರ್ಮ್ಡ್ ಅಟ್ ಪ್ರಿನ್ಸಿಪಲ್ ಫೋಕಸ್. ಯಾವಾಗ ಆಬ್ಜೆಕ್ಟ್ನ ಇನ್ಫಿನಿಟಿಯಲ್ಲಿಟ್ಟರೆ ಇಮ್ಯಾಜು ಪ್ರಿನ್ಸಿಪಲ್ ಫೋಕಸ್ ಮೇಲೆ ಫಾರ್ಮ್ ಆಗ್ತಿದೆ. ಸೊ ಮತ್ತೆ ತುಂಬ ಸ್ಮಾಲ್ ಸೈಜ್ ಫಾರ್ಮ್ ಆಗುತ್ತೆ. ಹೇಗೆ ಫಾರ್ಮ್ ಆಯಿತು? ಮಿಕ್ಕಿದ ಕೇಸು ಸ್ಟಡಿ ಮಾಡಿದಾಗ ನಮಗೆ ಯಾಕೆ ಸ್ಮಾಲ್ ಸೈಜ್ ಬಂತು, ಇಮ್ಯಾಜ್ ಯಾವ ಥರ ಫಾರ್ಮ್ ಆಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಈಗ ಸದ್ಯಕ್ಕೆ ಇದನ್ನು ಇದೇ ಥರ ಬರ್ಕೊಳ್ಳಿ. ಸೊ ಮಿಕ್ಕಿದ 5 ಕೇಸ್ ಸ್ಟಡಿ ಮಾಡುವಾಗ ನಿಮಗೆ ಇಮ್ಯಾಜ್ ಎಕ್ಸಾಕ್ಟ್ಲಿ ಹೇಗೆ ಫಾರ್ಮ್ ಆಗುತ್ತೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಇಮ್ಯಾಜ್ ಈಸ್ ಫಾರ್ಮ್ಡ್ ಅಟ್ ಸಿ ಆ್ಯಂಡ್ ಪಾಯಿಂಟ್ ಸೈಜ್ಡ್ and the image is real image form ಆಗುತ್ತೆ. real image point size highly diminished, ತುಂಬ ಸ್ಮಾಲ್ ಆಗಿರುತ್ತೆ. so those are the properties, highly diminished. so these are the properties of image formed by the concave mirror when the object is at infinity. object na infinity alitre image principal focus hatra form aitu. ಆ image characteristics ಏನಾಗಿದೆಯಪ್ಪ ಅಂದ್ರೆ, so these are the characteristics of image formed at the principal focus.
ಸೊ ಆಯ್ತಾ. ಸೊ ನೆಕ್ಸ್ಟ್ ಕೇಸ್ಗೆ ಹೋಗೋಣ. ಸೊ ಈಗ ಆಬ್ಜೆಕ್ಟ್ನ ಇನ್ನೊಂಚೂರು ಮುಂದಕ್ಕೆ ತಗೊಂಬರೋಣ. ಬಿಯಾಂಡ್ ಸಿಗಿಂತ ಒಂಚೂರು ಹಿಂದೆ ಇನ್ಫಿನಿಟಿ ಅಲ್ಲ ಫೈನೈಟ್ ಡಿಸ್ಟೆನ್ಸಲ್ಲಿ ಇಡೋಣ. ಸೊ ಈಗ ಇಮೇಜ್ ಯಾವ ಥರ ಫಾರ್ಮ್ ಆಗುತ್ತೆ ನೋಡೋಣ. ಸೊ ಇಲ್ಲಿಂದ ರೇ ಡಯಾಗ್ರಾಮ್ ನೀಟಾಗಿ ಬರೀರಿ. ಸೊ ಯು ವಿಲ್ ಗೆಟ್, ನೀವು ಎಕ್ಸಾಕ್ಟಾಗಿ ಸ್ಕೇಲು ಪೆನ್ಸಿಲ್ ಯೂಸ್ ಮಾಡಿ ಡ್ರಾ ಮಾಡಿದ್ರೆ ನಿಮಗೆ ಆ್ಯಕ್ಚುಲಿ ಇಮೇಜ್ ಫಾರ್ಮೇಷನ್ ಆಗೋದು ಫೀಲ್ ಬರುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ, ಮತ್ತೆ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಒಂದು ಸತಿ ನೀಟಾಗಿ ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿಬಿಡಿ, ಮತ್ತೆ ನೀವೇನು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಸೆಕೆಂಡ್ ಕೇಸ್, ವೆನ್ ದ ಆಬ್ಜೆಕ್ಟ್ ಈಸ್ ಬಿಯಾಂಡ್ ಸಿ, ವೆನ್ ದ ಆಬ್ಜೆಕ್ಟ್ ಈಸ್ ಬಿಯಾಂಡ್ ಸಿ. ಸೆಕೆಂಡ್ ಕೇಸ್, ವೆನ್ ದ ಆಬ್ಜೆಕ್ಟ್ ಈಸ್ ಬಿಯಾಂಡ್ ಸಿ. ಕೇಸ್ ಟು, ವೆನ್ ದ ಆಬ್ಜೆಕ್ಟ್ ಈಸ್ ಬಿಯಾಂಡ್ ಸಿ. ಬಿಯಾಂಡ್ ಸಿ. ಸೊ ಒಂದು ಸ್ಪೆರಿಕಲ್ ಸರ್ಫೇಸ್ನ ತಗೊತೀನಿ. ಎಂಥ ಸ್ಪೆರಿಕಲ್ ಸರ್ಫೇಸು? ಕಾನ್ಕೇವ್ ಸ್ಪೆರಿಕಲ್ ಸರ್ಫೇಸ್. ಸೊ ಇಲ್ಲೊಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ರೆ ಇದೇ ನಮ್ಮ ಪ್ರಿನ್ಸಿಪಾಲ್ ಆಕ್ಸಿಸ್. ಸೊ ಇಲ್ಲೊಂದು ಪಾಯಿಂಟ್ನ ಕನ್ಸಿಡರ್ ಮಾಡಿದೆ. ದಿಸ್ ಈಸ್ ದ ಸೆಂಟರ್ ಆಫ್ ಕರ್ವೇಚರ್, ದಿಸ್ ಈಸ್ ದ ಪ್ರಿನ್ಸಿಪಲ್ ಫೋಕಸ್. ಈಗ ಆಬ್ಜೆಕ್ಟ್ನ ಸಿಗಿಂತ ಒಂಚೂರು ಹಿಂದುಗಡೆ ಇಲ್ಲಿಡಿ. ಈಗ ಇದರ ಇಮೇಜ್ ಎಲ್ಲಿ ಫಾರ್ಮ್ ಆಗತ್ತೆ ಅನ್ನೋದು ನಮಗೆ ಬೇಕು. ಸೊ ನೀವು ಯಾವುದಾದ್ರೂ ನಾವು 4 ರೂಲ್ಸ್ನ ಸ್ಟಡಿ ಮಾಡಿದ್ವಲ್ಲ. ಸೊ ಪ್ರೀವಿಯಸ್ ಅಂದರೆ ಇದೇ ವಿಡಿಯೋಲೆ ಬಿಗಿನಿಂಗಲ್ಲಿ 4 ರೂಲ್ಸ್ನ ಸ್ಟಡಿ ಮಾಡಿದ್ವಿ. ಆ 4 ರೂಲ್ಸಲ್ಲಿ ಬರ್ತಕ್ಕಂಥ ಯಾವುದೇ ಒಂದು 2 ರೂಲ್ಸ್ನ ತಗೊಳ್ಳಿ ಸಾಕು. ಸೊ ಒನ್ ರೇ ಇಲ್ಲಿಂದ ಬರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಪ್ಯಾರಲಲ್ ಆಗಿ ಬಂದು ಒನ್ ರೇ ಹೆಡ್ ಆಫ್ ದ ಆಬ್ಜೆಕ್ಟ್, ಈ ಆಬ್ಜೆಕ್ಟ್ ಹೆಸರು ಎ ಬಿ ಕೊಡೋಣ. ಅಜಯ್ ಬಿಜಯ್ ಅಲ್ಲ, ಎ ಬಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಹೆಡ್ ಆಫ್ ದ ಆಬ್ಜೆಕ್ಟ್ ಏನಿದೆ ಬಿ ಇದೆ, ಫುಟ್ ಆಫ್ ದ ಆಬ್ಜೆಕ್ಟ್ ಏನಿದೆ ಎ ಇದೆ. ಹೆಡ್ಡಿಂದ ಬರ್ತಕ್ಕಂಥ ಒಂದು ರೇ ಇಲ್ಲಿಗೆ ಬಿದ್ದು ಮತ್ತೆ ರಿಫ್ಲೆಕ್ಟ್ ಆಗಬೇಕಾದ್ರೆ ಏನಾಗುತ್ತೆ? ಇಟ್ ಪಾಸಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ಹೇಗೆ ಗೊತ್ತು ನಮಗೆ? ಸೊ ಎ ರೇ ಪಾಸಿಂಗ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ axis after reflection will pass through the principal focus. So this is the rule number 1. ನಾವು ಸ್ಟಡಿ ಮಾಡಿದ್ದೀವಿ ಆಲ್ರೆಡಿ. ಒಂದು ರೇ ಸಿಕ್ತು ಆಲ್ರೆಡಿ. ಈಗ ಇನ್ನೊಂದು ರೇನ ತಗೊಳ್ಳಿ, ನಿಮ್ಮ ಇಷ್ಟ ಯಾವುದಾದ್ರೂ ತಗೋಬೋದು. ಸೊ ನಾನು ಯಾವ್ದು ತಗೊತೀನಪ್ಪ ಅಂದರೆ ಎ ರೇ ಪಾಸಿಂಗ್ ಥ್ರೂ ದ ಫೋಕಸ್ ಮೇಲೇನೆ ಹೋಗಬೇಕಾದ್ರೆ ನೋಡಿ, ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ. ಸೊ ಈಗ ಇನ್ನೊಂದು ರೇನ ತಗೊತೀನಿ. ಇನ್ನೊಂದು ರೇ ಬಂದು ಫೋಕಸ್ ಇಂದ ಬಂದು ಸ್ಪೆರಿಕಲ್ ಸರ್ಫೇಸ್ ಮೇಲೆ ಬಿದ್ದಾಗ ರಿಫ್ಲೆಕ್ಟ್ ಆಗುತ್ತೆ. ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇ ಯಾವ ಥರ ಇರುತ್ತೆ? ಇಟ್ ಈಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಹೌದಾ? ಸೊ ದಿಸ್ ಈಸ್ ದ ರಿಫ್ಲೆಕ್ಟೆಡ್ ರೇ. ಇವೆರಡು ಇಲ್ಲಿ ಮೀಟ್ ಆಗಿದೆ ಅಂತ ಹೇಳಬೇಡಿ. ಇದು ಇನ್ಸಿಡೆಂಟ್ ರೇ, ಈ ಕಡೆಯಿಂದ ಬರ್ತಕ್ಕಂಥ ರಿಫ್ಲೆಕ್ಟೆಡ್ ರೇ. ಸೊ ದಿಸ್ ಈಸ್ ದ ಇನ್ಸಿಡೆಂಟ್ ರೇ, ದಿಸ್ ಈಸ್ ದ ರಿಫ್ಲೆಕ್ಟೆಡ್ ರೇ. ಇದು ರಿಫ್ಲೆಕ್ಟೆಡ್ ರೇ, ಇದು ರಿಫ್ಲೆಕ್ಟೆಡ್ ರೇ. ಹೌದಾ? ಸೊ ಈಗ ರಿಫ್ಲೆಕ್ಟೆಡ್ ರೇಸ್ ಎರಡು ಎಲ್ಲಿ ಮೀಟ್ ಆಗ್ತಿದೆ? ಸೊ ದೇ ಆರ್ ಮೀಟಿಂಗ್ ಸಮ್ವೇರ್ ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಆಬ್ಜೆಕ್ಟ್ ಇಷ್ಟಿದ್ರೆ ಇಮೇಜ್ ಇಷ್ಟು ಫಾರ್ಮ್ ಆಯಿತು. ನೀವು ಸ್ಕೇಲ್ ಪೆನ್ಸಿಲ್ ಯೂಸ್ ಮಾಡಿಕೊಂಡು ನೀಟಾಗಿ ಡ್ರಾ ಮಾಡಿ, ಯು ವಿಲ್ ಗೆಟ್ ಎ ಪರ್ಫೆಕ್ಟ್ ಡಯಾಗ್ರಾಮ್. ಪರ್ಫೆಕ್ಟಾಗಿ ನಿಮಗೆ ಸಿಗುತ್ತೆ, ನೀವು ಬೇಕಾದ್ರೆ ನೋಡ್ಬೋದು. ಸೊ ಇದು 2 ಸೆಂಟಿಮೀಟರ್ ತೊಗೊಂಡ್ರೆ ಅದಕ್ಕೆ ಈ ಹೈಟು ಇದಕ್ಕಿಂತ ಕಮ್ಮಿ ಬರುತ್ತೆ. ಸೊ ಇದನ್ನು ನಾನು ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಕರಿತೀನಿ. ಎ ಡ್ಯಾಶ್ ಬಿ ಡ್ಯಾಶ್. ವಾಟ್ ಈಸ್ ದಟ್ ಎ ಡ್ಯಾಶ್ ಬಿ ಡ್ಯಾಶ್? ಎ ಡ್ಯಾಶ್ ಬಿ ಡ್ಯಾಶ್ ಇಸ್ ಅ ಇಮೇಜ್. ಎ ಡ್ಯಾಶ್ ಬಿ ಡ್ಯಾಶ್ ಇಸ್ ಅ ಇಮೇಜ್ ಫಾರ್ಮ್ಡ್ ಡ್ಯೂ ಟು ದ ಆಬ್ಜೆಕ್ಟ್ ಅಟ್ ಹಿಯರ್. The image is formed ಪ್ರಾಪರ್ಟೀಸ್. ಏನೇನು ಪ್ರಾಪರ್ಟೀಸ್ ಇದೆ ಈ ಕೇಸ್ನಲ್ಲಿ ನೋಡ್ತೇನೆ. ದ ಇಮೇಜ್ ಇಸ್ ಫಾರ್ಮ್ಡ್ ಬಿಟ್ವೀನ್ ಎಫ್ ಆ್ಯಂಡ್ ಸಿ. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ರಿಯಲ್ ಆಗಿ ಆಬ್ಜೆಕ್ಟ್ ಫಾರ್ಮ್ ಆಗ್ತಿದೆ. ಆಬ್ಜೆಕ್ಟ್ ಈಸ್ ರಿಯಲ್. ಮತ್ತು ಆಬ್ಜೆಕ್ಟ್ ಹೈಟ್ಗಿಂತ ಇಮೇಜ್ ರಿಯಲ್ ಆಗಿದೆ. ಇಮೇಜ್ ಇಸ್ ರಿಯಲ್. ಆಬ್ಜೆಕ್ಟ್ ಹೈಟ್ಗಿಂತ ಇಮೇಜ್ ಹೈಟ್ ಏನಾಗಿದೆ? ಕಮ್ಮಿ ಇದೆ. ಸೊ ದೇರ್ ಫೋರ್ ವಿ ಕಾಲ್ ದಟ್ ಆಸ್ ಎ ಡಿಮ್ನಿಶ್ ಆಗಿದೆಯಾ? ಆ್ಯಂಡ್ ಮ್ಯಾಗ್ನಿಫಿಕೇಶನ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ 1. ಅಂದರೆ ಇದಕ್ಕಿಂತ ಇದು ಕಮ್ಮಿ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಟ್ ಈಸ್ ಹ್ಯಾವಿಂಗ್ ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡಿದೆ? ಆಬ್ಜೆಕ್ಟು ಈ ಥರ ಇದ್ದರೆ ಇಮೇಜು ಉಲ್ಟಾ ಫಾರ್ಮ್ ಆಗ್ತಿದೆ ಅಂತ. ಮತ್ತು ಇದೇನು ಇಂಡಿಕೇಟ್ ಮಾಡುತ್ತೆ? ಆಬ್ಜೆಕ್ಟ್ ಸೈಜ್ಗಿಂತ ಇಮೇಜ್ ಸೈಜು ಕಮ್ಮಿ ಇದೆ ಅನ್ನೋದು ಟರ್ಮ್ನ ಇದು ಇಂಡಿಕೇಟ್ ಮಾಡ್ತಾ ಇದೆ. ಸೊ ಆಯಿತಾ? ಸೊ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಅಬ್ಸರ್ವ್. ಸೊ ಕೇಸ್ 2 ಆಯಿತು. ನೆಕ್ಸ್ಟ್ ನೋಡೋಣ ಕೇಸ್ 3. When the object is kept on C, when object is case
3 when object is kept on C ಮೇಲೆ ಇಟ್ಟಾಗ ಆಬ್ಜೆಕ್ಟ್ನ ಇಮೇಜ್ ಎಲ್ ಫಾರ್ಮ್ ಆಗತ್ತೆ ನೋಡೋಣ. ಸೊ ಒಂದು ಸ್ಪೆರಿಕಲ್ ಸರ್ಫೇಸ್ನ ತಗೊಂತೀನಿ, ಸೇಮ್ ಸ್ಟೋರಿ. ಸ್ವಲ್ಪ ದೊಡ್ಡದಾಗಿ ಬರೀರಿ ಡಯಾಗ್ರಾಮು, ಪರವಾಗಿಲ್ಲ, ಒಂದ್ಸತಿ ಪ್ರಾಕ್ಟೀಸ್ ಮಾಡಿ. ಸೊ ಶಾರ್ಟ್ಕಟ್ ಇದೆ, ನಾನು ಹೇಳ್ತೀನಿ, ಬಟ್ ಸ್ಟಿಲ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಯೂಸ್ಫುಲ್. ಸೊ ಇದು ಸೆಂಟರ್ ಆಫ್ ಕರ್ವೇಚರ್ ಅಲ್ಲ, ಇದು ವರ್ಟೆಕ್ಸ್ ಅಥವಾ ಪೋಲ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಸಿ ಅಂತ ಬರೆಯೋಣ, ಸೆಂಟರ್ ಆಫ್ ಕರ್ವೇಚರ್. ಇದೇನಿದು ಎಫ್, ಪ್ರಿನ್ಸಿಪಲ್ ಫೋಕಸ್. ಈಗ ಆಬ್ಜೆಕ್ಟ್ನ ತಗೊಂಬಂದು ಇಲ್ಲೇ ಬಿಸಾಕಿ, ಎಲ್ಲಿ ಆನ್ ಸಿ. ವೆನ್ ದ ಆಬ್ಜೆಕ್ಟ್ ಇಸ್ ಕೆಪ್ಟ್ ಆನ್ ಸಿ ಮೇಲೆ ಆಬ್ಜೆಕ್ಟ್ ಇಟ್ಟಾಗ ಇಮೇಜ್ ಎಲ್ ಫಾರ್ಮ್ ಆಗತ್ತೆ ನೋಡೋಣ. ಸೊ 2 ರೂಲ್ಸ್ನ ಯಾವುದಾದ್ರು ಒಂದು 2 ರೇಸ್ನ ತಗೊಳ್ಳಿ. ಸೊ ಆಬ್ವಿಯಸ್ಲಿ ಫಸ್ಟ್ ಒನ್, ಎ ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಒಂದು ರೇನ ತಗೊಂಡ್ರೆ ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇ ಎಲ್ಲಿಂದ ಪಾಸ್ ಆಗುತ್ತೆ? ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಆಗುತ್ತೆ. ಸೊ ದಿಸ್ ಈಸ್ ದ ರೂಲ್ ನಂಬರ್ 1. ಸೊ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ 4 ರೂಲ್ಸಲ್ಲಿ. ಸೊ ಇನ್ನೊಂದು ರೇ ನಿಮ್ಗೆ ಇಷ್ಟ ಬಂದಿದ್ದು ತಗೊಳ್ಳಿ. ನೋಡಿ ಇಲ್ಲಿ ಆಲ್ರೆಡಿ ಇದು ತಗೊಂಡಿದ್ದೀನಿ. ಈಗ ನಾನೇನು ಮಾಡ್ತೀನಿ, ಎ ರೇ ಫಾಲಿಂಗ್ ಆನ್ ದ ಪೋಲ್. ಈ ಆ್ಯಂಗಲ್ ಎಷ್ಟಿರುತ್ತೋ ಅಷ್ಟೇ ಆ್ಯಂಗಲಿಂದ ರಿಫ್ಲೆಕ್ಟ್ ಆಗತ್ತಾ? ಸೊ ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಈ ಆ್ಯಂಗಲ್ ಎಷ್ಟಿರುತ್ತೋ ಅಷ್ಟೇ ಆ್ಯಂಗಲಿಂದ ರಿಫ್ಲೆಕ್ಟ್ ಆದರೆ ರೇ, ಸೊ ನಮಗೆ ಸಿಗ್ತಕ್ಕಂಥ ಇಮ್ಯಾಜು ಇಲ್ಲೇ ಸಿಗತ್ತೆ. ಸೊ ಆಬ್ಜೆಕ್ಟ್ ಸೈಜ್ ಎಷ್ಟಿರುತ್ತೋ ಇಮ್ಯಾಜ್ ಸೈಜ್ ಕೂಡ ಅಷ್ಟೇ ಇರುತ್ತೆ. ಸೊ ಇದು ಎ ಬಿ ಅನ್ನ ಕರೆಯೋಣ ಆಬ್ಜೆಕ್ಟ್ನ. ಸೊ ಇಮ್ಯಾಜ್ನ A', B' ಅಂತ ಕರೆಯೋಣ. ಆಬ್ಜೆಕ್ಟ್ ಹೈಟ್ ಎಷ್ಟಿದೆಯೋ ಇಮ್ಯಾಜ್ ಹೈಟ್ ಕೂಡ ಅಷ್ಟೇ ಸಿಗುತ್ತೆ. ಸೊ ನೀವು ಸ್ಕೇಲ್ ತಗೊಂಡು ಕರೆಕ್ಟಾಗಿ ಡ್ರಾ ಮಾಡಿ. ಸೊ ಇದು ಹೈಟ್ ಎಷ್ಟಿದೆಯೋ ಇದು ಅಷ್ಟೇ ಹೈಟ್ ಸಿಗುತ್ತೆ. ಸೊ 2 ರೂಲ್ಸ್ನ ಫಾಲೋ ಮಾಡಿದ್ನಿ. ಒಂದು, ರೇ ಪಾಸಿಂಗ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಆಫ್ಟರ್ ರಿಫ್ಲೆಕ್ಷನ್ ಇಟ್ ಪಾಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ಇನ್ನೊಂದು, ಇಲ್ಲಿ ಬೀಳ್ತಕ್ಕಂಥ ರೇ ಮತ್ತೆ ವಾಪಸ್ಸು ಅಷ್ಟೇ ಆ್ಯಂಗಲಿಂದ, ಇದು ಟೀಟಾ ಇದ್ರೆ ಇದು ಕೂಡ ಟೀಟಾ ಇರುತ್ತೆ, ಅಷ್ಟೇ ಆ್ಯಂಗಲಿಂದ ರಿಫ್ಲೆಕ್ಟ್ ಆಗುತ್ತೆ. ಇವೆರಡೂ ರೇಸು ಎಲ್ಲಿ ಮೀಟ್ ಆಗುತ್ತೋ ಅಲ್ಲಿ ನಮಗೆ ಇಮ್ಯಾಜ್ ಫಾರ್ಮೇಷನ್ ಆಗುತ್ತೆ. ಸೊ ದಟ್ ಈಸ್ ದ ಕೇಸ್ 3. ಸೊ ದ ಇಮ್ಯಾಜ್ ಪ್ರಾಪರ್ಟೀಸ್ ಏನು ಅಂತ ಸ್ಟಡಿ ಮಾಡೋಣ. ಬೇಕಾದ್ರೆ ನೀವು ಇನ್ನೂ ಒಂದು ರೇ ತಗೋಬೋದು. ಸೊ ಇಲ್ಲಿಂದ ಒಂದು ರೇ ತಗೊಂಡು ಮತ್ತೆ ರಿಫ್ಲೆಕ್ಟ್ ಆದರೆ ನಾನು ಬರಿತೀನಿ. ಸೊ ಇಷ್ಟು ಬರೆದ್ರೆ ಸಾಕು, ಇಷ್ಟು ಬರೆದ್ರೆ ನಿಮ್ಗೆ ಇಮ್ಯಾಜ್ ಬರುತ್ತೆ. ನೋಡಿ, ಇನ್ನೊಂದು ರೇ, ಅನದರ್ ರೇ ಪಾಸಿಂಗ್ ಥ್ರೂ ದ ಫೋಕಸ್ ಆಫ್ಟರ್ ರಿಫ್ಲೆಕ್ಷನ್ will pass parallel to the principal axis. ನೋಡಿ ಈ ತರ ಬರ್ತಕ್ಕಂಥ ರೇ ರಿಫ್ಲೆಕ್ಟ್ ಆಗಿ ಪ್ಯಾರಲಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಪಾಸ್ ಆಗುತ್ತೆ. ಸೊ ಇದನ್ನು ಬೇಕಾದ್ರೆ ತಗೋಬಹುದು. ಎನಿಹೌ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್ ಥಿಂಗ್. ದ ಇಮ್ಯಾಜ್ ಈಸ್ ಫಾರ್ಮ್ಡ್, ಫಸ್ಟ್ ಪ್ರಾಪರ್ಟಿ ಫಾರ್ಮ್ಡ್ ಅಟ್ ಸಿ. ಆಬ್ಜೆಕ್ಟ್ನ ಸಿ ಮೇಲೆ ಇಟ್ಟರೆ ಇಮ್ಯಾಜ್ ಕೂಡ ಸಿ ಅಲ್ಲೇ ಫಾರ್ಮ್ ಆಗ್ತಿದೆ, ಎಲ್ಲಿಟ್ರೆ ಅಲ್ಲೇ ಫಾರ್ಮ್ ಆಗ್ತಿದೆ. ಬಟ್ ಇನ್ವರ್ಟೆಡ್, ನೋಡಿ ಇಲ್ಲಿ ಅಷ್ಟೇ ಇನ್ವರ್ಟೆಡ್. ಸೊ ಕೇಸ್ 2 ಅಲ್ಲಿ ಇನ್ವರ್ಟೆಡ್. ಸೊ ಹೀಗಿಟ್ಟಿದ್ರೆ ಉಲ್ಟಾ ಫಾರ್ಮ್ ಆಗ್ತಿದೆ. ಸೊ ಇಮ್ಯಾಜ್ ಈಸ್ ಫಾರ್ಮ್ಡ್ ಅಟ್ ಸಿ ಆ್ಯಂಡ್ ಇನ್ವರ್ಟೆಡ್ ಅಂದರೆ ಮ್ಯಾಗ್ನಿಫಿಕೇಶನ್ ನೆಗೆಟಿವ್ ಇರುತ್ತೆ ಅಂತ ಮೀನಿಂಗ್. ಸೊ ನೆಕ್ಸ್ಟ್, ದ ಪ್ರಾಪರ್ಟಿ ಈಸ್ inverted real and same size, very important, same size as that of the object. So magnification, magnitude ಎಷ್ಟಿರುತ್ತೆ? ಎಕ್ಸಾಕ್ಟ್ಲಿ 1 ಇರುತ್ತೆ. ಅಂದರೆ ಆಬ್ಜೆಕ್ಟ್ ಎಷ್ಟಿದೆಯೋ ಇಮ್ಯಾಜ್ ಕೂಡ ಅಷ್ಟೇ ಇದೆ, ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಸೊ ದೇರ್ ಫೋರ್ ನೆಗೆಟಿವ್ ಇರುತ್ತೆ, ಮ್ಯಾಗ್ನಿಫಿಕೇಶನ್ ಏನಿರುತ್ತೆ ನೆಗೆಟಿವ್ ಇರುತ್ತೆ. ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಪರ್ಟಿಗೆ, ನೆಕ್ಸ್ಟ್ ಕೇಸ್ಗೆ ಹೋಗೋಣ. ನೆಕ್ಸ್ಟ್ ಕೇಸ್ ಏನು? ಈಗ ಸಿ ಮೇಲೆ ಆಯಿತು, ಇನ್ನೊಂದು ಚೂರು ಮುಂದಕ್ಕೆ ತಗೊಂಬಂದೆ, ಅಂದರೆ ಇನ್ ಬಿಟ್ವೀನ್ ಎಫ್ ಅಂಡ್ ಸಿ. ದಟ್ ಈಸ್ ಅ ಕೇಸ್ ನಂಬರ್ 4. ಇದಾಯ್ತಾ? ಎರೇಸ್ ಮಾಡಲ? 3, 2, 1 ಡನ್. ಬೇಕಾದ್ರೆ ಪಾಸ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಸೊ ಕೇಸ್ ನಂಬರ್ 4. ವೆನ್ ದ ಆಬ್ಜೆಕ್ಟ್ ಈಸ್ ಇನ್ ಬಿಟ್ವೀನ್ ಎಫ್ ಆ್ಯಂಡ್ ಸಿ, ಆಬ್ಜೆಕ್ಟ್ನ ಎಫ್ ಮತ್ತು ಸಿ ಮಧ್ಯದಲ್ಲಿ ಇಟ್ಟಾಗ ಇಮ್ಯಾಜ್ ಎಲ್ಲಿ ಫಾರ್ಮ್ ಆಗತ್ತೆ ನಾವು ನೋಡೋಣ. ಸೊ ಲೆಟ್ ಅಸ್ ಸಿ. Case number 4. When object is kept between C and F ಮತ್ತೆ C ನಡುವೆ ಇಟ್ಟಾಗ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗತ್ತೆ ಅದನ್ನ ನೆಕ್ಸ್ಟ್ ಕೇಸಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಲೆಟ್ ಮೀ ಕನ್ಸಿಡರ್. ಈಗ ಒಂದು ಸ್ಪೆರಿಕಲ್ ಸರ್ಫೇಸ್ನ ಕನ್ಸಿಡರ್ ಮಾಡ್ತೀನಿ. ಸೇಮ್ ಆಸ್ ಯೂಶುವಲ್. ಗೊತ್ತಿದ್ರೆ ಸ್ಕಿಪ್ ಮಾಡಿ. ಲಾಸ್ಟ್ ಕೇಸ್ ಮಾತ್ರ ಒಂಚೂರು ನೋಡ್ಕೊಳ್ಳಿ. ಸೊ
ಫೋಕಸ್ ಮೇಲೆ ಇಟ್ಟಾಗ ಏನಾಗುತ್ತೆ ಅಂತ ಅಲ್ಲೊಂದು ಸ್ಪೆಷಲ್ ಪಾಯಿಂಟ್ ಇದೆ, ಹೇಳ್ತೀನಿ ಏನು ಅಂತ. ಸೊ ಈಗ ಇದನ್ನು ಪೋಲ್ ಅಂತ ಕರಿತೀವಿ, ಪ್ರಿನ್ಸಿಪಲ್ ಆಕ್ಸಿಸ್, ಇದು ಸೆಂಟರ್ ಆಫ್ ಕರ್ವೇಚರ್, ಇದು ಫೋಕಸ್ ಆಗಿರುತ್ತೆ. ಈಗ ಎಲ್ಲಿಡಬೇಕು? ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಈಗ ಆಬ್ಜೆಕ್ಟ್ನ ಇಲ್ಲಿ ಇರ್ತೀನಿ ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಈ ಆಬ್ಜೆಕ್ಟ್ನ ಎ ಬಿ ಅಂತ ಕರಿತೀನಿ. ಇದರ ಇಮೇಜ್ ಎಲ್ಲಿ ಫಾರ್ಮ್ ಆಗತ್ತೆ ಅಂತ ನಾವು ಚೆಕ್ ಮಾಡಬೇಕು. ಸೊ ಫಸ್ಟ್ ರೂಲ್ ಏನು? ಎ ರೇ ಪಾಸಿಂಗ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಪಾಸ್ ಆದಾಗ ರಿಫ್ಲೆಕ್ಟೆಡ್ ರೇ ಎಲ್ಲಿಂದ ಹೋಗುತ್ತೆ? ಪ್ರಿನ್ಸಿಪಲ್ ಫೋಕಸ್ ಇಂದ ಹಾದಿ ಹೋಗುತ್ತೆ, ಹೌದಾ? ಸೊ ಇಲ್ಲಿಂದ ರಿಫ್ಲೆಕ್ಟ್ ಆಗಿ ಹೋಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ರೇನ ಕನ್ಸಿಡರ್ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ರೇನ ಕನ್ಸಿಡರ್ ಮಾಡೋಣ. ಸೊ ಯಾವ ರೇ ಕನ್ಸಿಡರ್ ಮಾಡೋಣ? ಎ ರೇ, ಒಂದು ನಿಮಿಷ, ಸ್ವಲ್ಪ ಡಿವಿಯೇಟ್ ಆಗಿದೆ. ಯಾ, ಸೊ ಅನದರ್ ರೇ ಪಾಸಿಂಗ್ ಥ್ರೂ ದ ಫೋಕಸ್. ಇದು ಇನ್ಸಿಡೆಂಟ್ ರೇ, ಇದು ರಿಫ್ಲೆಕ್ಟೆಡ್ ರೇ ಆಯಿತು. ಈಗ ಇನ್ನೊಂದು ರೇ ಇಲ್ಲಿ ಬಂದು ಇದ್ರ ಮೇಲೆ ಬಿದ್ದಾಗ ರಿಫ್ಲೆಕ್ಟೆಡ್ ರೇ ಏನಾಗಿರುತ್ತಪ್ಪ? ಇಟ್ ಶುಡ್ ಬಿ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ಹೌದಾ? ಪ್ಯಾರಲಲ್ ಆಗಿರಬೇಕು. ಯಾವುದಕ್ಕೆ? ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ವಾಪಸ್ ರಿಫ್ಲೆಕ್ಟ್ ಆಗಬೇಕು. ದಿಸ್ ಇಸ್ ದ ಫಸ್ಟ್ ಸೆಕೆಂಡ್ ಇನ್ಸಿಡೆಂಟ್ ರೇ. ರಿಫ್ಲೆಕ್ಟೆಡ್ ರೇ ವಿಲ್ ಬಿ ಲೈಕ್ ದಿಸ್. ಸೊ ಇದಕ್ಕೆ ಪ್ಯಾರಲಲ್ ಆಗಿ ಇರಬೇಕು. ಸೊ ಒಂದು ನಿಮಿಷ, ಯಾ, ಪ್ಯಾರಲಲ್ ಆಗಿ ಕಾಣಿಸ್ತಿದೆಯಾ? ಬೆಟರ್. ಸೊ ನಾವ್ ದ ಇಮೇಜ್ ಈಸ್ ಫಾರ್ಮ್ಡ್ ಹಿಯರ್. ಇಮೇಜ್ ಇಲ್ಲಿ ಫಾರ್ಮ್ ಆಗಿದೆ. ಎಲ್ಲಿ ಫಾರ್ಮ್ ಆಗಿದೆ? ಬಿಯಾಂಡ್ ಸಿ ಫಾರ್ಮ್ ಆಗಿದೆ. ಸಿ ಇಂದ ಹಿಂದ್ಗಡೆಗೆ ಫಾರ್ಮ್ ಆಗಿದೆ. ಈ ಪಾಯಿಂಟ್ ಸಿ ಆಗಿದ್ರೆ ಈ ಸಿಗಿಂತ ಹಿಂದ್ಗಡೆಗೆ ಫಾರ್ಮ್ ಆಗಿದೆ. ಇದೇನಂತ? ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಕರೆಯೋಣ. ಎ ಡ್ಯಾಶ್ ಬಿ ಡ್ಯಾಶ್ ಇಸ್ ದ ಇಮೇಜ್, ಎ ಬಿ ಇಸ್ ದ ಆಬ್ಜೆಕ್ಟ್. ಸೊ ಇದರ ಪ್ರಾಪರ್ಟೀಸ್ ಏನೇನಿದೆ ನೋಡೋಣ. ಸೊ ದ ಇಮೇಜ್ is formed beyond C, formed beyond C. Second property, real image form ಆಗ್ತದೆ, actually rays meet ಆಗ್ತಾ ಇದೆ. So therefore the image formed is real. and inverted image form ಆಗ್ತಾ ಇದೆ. inverted image. ಇನ್ನೊಂದು ಪ್ರಾಪರ್ಟಿ ಏನಪ್ಪ ಅಂದರೆ ಆಬ್ಜೆಕ್ಟ್ ಸೈಜ್ಗಿಂತ ಇಮೇಜ್ ಸೈಜ್ ಜಾಸ್ತಿ ಆಗಿದೆ. ಸೊ ದಟ್ ಈಸ್ ಇಮೇಜ್ ಈಸ್ ಎನ್ಲಾರ್ಜ್ಡ್ ಇಮೇಜ್ ಫಾರ್ಮ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಪ್ರಾಪರ್ಟಿ ಈಸ್ ಮ್ಯಾಗ್ನಿಫಿಕೇಶನ್ ಈಸ್ ಗ್ರೇಟರ್ ದೆನ್ 1. ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನಿಫಿಕೇಶನ್ ಅಂತ ಹೇಳಲ್ಲ, ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನಿಫಿಕೇಶನ್ ಗ್ರೇಟರ್ ದೆನ್ 1 ಅಂದರೆ ಆಬ್ಜೆಕ್ಟ್ ಸೈಜ್ಗಿಂತ ಇಮೇಜ್ ಸೈಜ್ ಜಾಸ್ತಿ ಇದೆ, ಅದರ ವ್ಯಾಲ್ಯೂ ಗ್ರೇಟರ್ ದೆನ್ 1 ಇರುತ್ತೆ. ಸೊ ಇನ್ನೊಂದು ಉಲ್ಟಾ ಫಾರ್ಮ್ ಆಗ್ತಾ ಇದೆ. ಆಬ್ಜೆಕ್ಟ್ ಈ ಥರ ಇಟ್ಟರೆ ಇಮೇಜ್ ಈ ಥರ ಉಲ್ಟಾ ಫಾರ್ಮ್ ಆಗ್ತಿದೆಯಲ್ಲ. ಸೊ ದೇರ್ ಫೋರ್ ಮ್ಯಾಗ್ನಿಫಿಕೇಶನ್ ಈಸ್ ನೆಗೆಟಿವ್ ಸೈನ್. ಗ್ರೇಟರ್ ದೆನ್ 1 ಇರುತ್ತೆ ಬಟ್ ನೆಗೆಟಿವ್ ಸೈನ್ ಇರುತ್ತೆ. ಸೊ ದಟ್ ಈಸ್ ವಾಟ್ ದಿಸ್ ಈಸ್ ಸೇಯಿಂಗ್. ಸೊ ಆಯ್ತಾ? ಸೊ ದೀಸ್ ಆರ್ ದ ಪ್ರಾಪರ್ಟೀಸ್. 4 ಪ್ರಾಪರ್ಟೀಸ್. ಇನ್ನೇನಾದ್ರು ಬಿಟ್ಟಿದ್ದೀನ? ದಟ್ಸ್ ಇಟ್. ನೆಕ್ಸ್ಟ್ ಕೇಸ್ ವಿ ವಿಲ್ ಸಿ ವೆನ್ ದ ಆಬ್ಜೆಕ್ಟ್ ಈಸ್ ಕೆಪ್ಟ್ ಆನ್ ಎಫ್. ವೆರಿ ಇಂಪಾರ್ಟೆಂಟ್. 2x ಸ್ಪೀಡಲ್ಲಿ ನೋಡ್ತಿದ್ರೆ ಸ್ವಲ್ಪ ಸ್ಲೋ ಮಾಡಿ. ಸೊ ಇದನ್ನು ಕ್ಲೀನ್ ಆಗಿ ಗಮನಿಸಿ. ಕೇಸ್ 5 and ಕೇಸ್ 6 ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗೆ. ಏನು ಅಂತ ನೋಡೋಣ. ಸೊ ಇದನ್ನ ಎರೇಸ್ ಮಾಡಿಬಿಡ್ತೀನಿ. ಕೇಸ್ 5 and ಕೇಸ್ 6ನ ಒಟ್ಟಿಗೆ ಬರೀತೀನಿ. ಸೊ ಆಯ್ತಾ? ಇದು ನೋಟ್ ಮಾಡ್ಕೊಂಡ್ರೆ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್. ಎಲ್ಲಿ ಫಾರ್ಮ್ ಆಗುತ್ತೆ? ಆಬ್ಜೆಕ್ಟ್ ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಇಟ್ಟರೆ ಇಮೇಜು ಬಿಯಾಂಡ್ ಸಿ ಫಾರ್ಮ್ ಆಗುತ್ತೆ. ಸೊ ಒಂದು ಪ್ಯಾಟ್ರನ್ ಬರ್ತಿದೆ. ಆಬ್ಜೆಕ್ಟ್ ಹತ್ರ ಬರ್ತಿದೆ, ಇಮೇಜು ದೂರ ಹೋಗ್ತಿದೆ. ಆಲ್ಸೋ ಸೈಜ್ ಇಸ್ ಗೆಟಿಂಗ್ ಬಿಗರ್ ಆ್ಯಂಡ್ ಬಿಗರ್. ನಾನು ಸಮ್ಮರಿ ಬರ್ಸುವಾಗ ನಿಮಗೆ ಐಡಿಯಾ ಬರುತ್ತೆ. ಸೊ ಇದು ಎರೇಸ್ ಮಾಡಕ್ಕೆ ಹೊರಟಿದ್ದೀನಿ. 3, 2, 1 ಡನ್. ಸೊ ಡನ್ ಅಂಡ್ ಡಸ್ಟೆಡ್, ಹೌದಾ? Case 5 when the object is kept at F. ಪ್ರಿನ್ಸಿಪಲ್ ಫೋಕಸ್ ಮೇಲೆ ಆಬ್ಜೆಕ್ಟ್ನ ಇಟ್ಟಾಗ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ನೋಡೋಣ. ಸೊ ಇಲ್ಲೊಂದು ಕಾನ್ಕೇವ್ ಮಿರರ್ನ ಕನ್ಸಿಡರ್ ಮಾಡಿ. As usual, this is a principal axis, this is a pole, and this is a center of curvature, this is a focus. Focus ಮೇಲೆ ಇಟ್ಟಾಗ ಆಬ್ಜೆಕ್ಟ್ನ ಇನ್ನು ಸ್ವಲ್ಪ ದೊಡ್ಡದಾಗಿ ಬರ್ಕೊತೀನಿ. ಸೊ ಇದನ್ನ ಸೆಂಟರ್ ಆಫ್ ಕರ್ವೇಚರ್ ಅಂದ್ಕೊಳ್ಳೋಣ, ಇದನ್ನ ಫೋಕಸ್ ಅಂತ ಕರ್ಕೊಳ್ಳೋಣ. ಈಗ ಪ್ರಿನ್ಸಿಪಲ್ ಫೋಕಸ್ ಮೇಲೆ ಒಂದು ಆಬ್ಜೆಕ್ಟ್ನ ಇಟ್ಟಾಗ ನೋಡಿ ಏನಾಗುತ್ತೆ ಅಂತ ತುಂಬ ಇಂಪಾರ್ಟೆಂಟು. ಎ ರೇ ಪಾಸಿಂಗ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಒಂದು ರೇ ಈ ಥರ ಪ್ಯಾರಲಲ್ ಆಗಿ ತಗೊಳ್ಳೋಣ. ರಿಫ್ಲೆಕ್ಟೆಡ್ ರೇ ಏನಾಗತ್ತಪ್ಪ ಅಂದರೆ
ಪ್ರಿನ್ಸಿಪಲ್ ಫೋಕಸ್ ಮೇಲಿಂದ ಹಾದಿ ಹೋಗುತ್ತೆ, ಹೌದಾ? ಸೊ ದಟ್ ವಿಲ್ ಪಾಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ಈಗ ಇನ್ನೊಂದು ರೇನ ಕನ್ಸಿಡರ್ ಮಾಡ್ತೀನಿ. ಎ ರೇ ಫಾಲಿಂಗ್ ಆನ್ ದ ಪೋಲ್ ಅಥವಾ ವರ್ಟೆಕ್ಸ್ ಅಥವಾ ಪೋಲ್ ಮೇಲೆ ಬಿದ್ದಾಗ ರಿಫ್ಲೆಕ್ಟೆಡ್ ರೇ ಈ ಆ್ಯಂಗಲ್ ಎಷ್ಟಿದೆಯೋ ಅಷ್ಟೇ ಆ್ಯಂಗಲ್ ಇಂದ ರಿಫ್ಲೆಕ್ಟ್ ಆಗತ್ತೆ. ದೀಸ್ ಟು ರಿಫ್ಲೆಕ್ಟ್ ದಿಸ್ ರಿಫ್ಲೆಕ್ಟ್ ಲೈಕ್ ದಿಸ್, ಹೌದಾ? ಸೊ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ರಿಫ್ಲೆಕ್ಟೆಡ್ ರೇಸ್ ಆರ್ ಪ್ಯಾರಲಲ್. ರಿಫ್ಲೆಕ್ಟೆಡ್ ರೇಸ್ ಆರ್ ಪ್ಯಾರಲಲ್ ರೇಸು ಎಲ್ಲೂ ಮೀಟ್ ಆಗೋದಿಲ್ಲ. ಸೊ ಹಾಗೆ ಇನ್ಫಿನಿಟಿಗೆ ತಗೊಂಡು ಹೋದ್ರೆ ಇವು ಮೀಟ್ ಆದಂಗೆ ಅನ್ಸುತ್ತೆ. ಸರಿ, ಇನ್ಫಿನಿಟಿ ಅಂದರೆ ಏನು? ಅರೆ, ಈಗ ನಾವೊಂದು ಮಿರರ್ ಎಷ್ಟು ಸೆಂಟಿಮೀಟರ್ ಕನ್ಸಿಡರ್ ಮಾಡ್ತೀವಪ್ಪ? 5 ಸೆಂಟಿಮೀಟರ್ ಮಿರರ್ನ ಕನ್ಸಿಡರ್ ಮಾಡ್ತೀವಿ. ನೀವು ಲ್ಯಾಬಲ್ಲಿ ನೋಡಿರ್ತೀರಲ್ಲ 5 ಸೆಂಟಿಮೀಟರ್, ಎರಡು ಪ್ಯಾರಲಲ್ ರೇಸ್ ಹೀಗೆ ಹೋದಂಗಿರುತ್ತೆ. ಸೊ ಹಾಗೆ ಮುಂದಕ್ಕೆ ಹೋಗ್ತಾ ಒಂದು 10 ಮೀಟರ್ 5 ಮೀಟರ್ ಹೋದರೆ ಅವು ಅಪಿಯರ್ ಆಗುತ್ತೆ. ಇದಕ್ಕೆ 5 ಸೆಂಟಿಮೀಟರ್ಗೆ ಕಂಪೇರ್ ಮಾಡಿದೆ ಆ 10 ಮೀಟರ್ ಇನ್ಫಿನಿಟಿನೇ, ಹೌದಾ? ಸೊ ಅದನ್ನು ನಾವು ಇನ್ಫಿನಿಟಿ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಸೊ ಇನ್ಫಿನಿಟಿ ಅಂದಿದ ತಕ್ಷಣ ಎಲ್ಲೋ ಇನ್ನೊಂದು ಸ್ಟಾರ್ ಹತ್ರ ಹೋಗಿ ಅಲ್ಲಿ ಮೀಟ್ ಆಗುತ್ತೆ ಅಂತಲ್ಲ. ಇದಕ್ಕೆ ಕಂಪೇರ್ ಮಾಡಿದೆ ಸ್ವಲ್ಪ ಲಾರ್ಜ್ ಡಿಸ್ಟೆನ್ಸ್ಗೆ ಹೋಗಿ ಇದು 5 ಸೆಂಟಿಮೀಟರ್ ಅಂತ ಕನ್ಸಿಡರ್ ಮಾಡೋಣ. ಇದು ಫೋಕಲ್ ಅಂತ 5 ಸೆಂಟಿಮೀಟರ್. ಸೊ ಇನ್ಫಿನಿಟಿ ಅಂದರೆ ಇದರ ಲೆಕ್ಕದಲ್ಲಿ ಒಂದು 10 ಮೀಟರೋ 5 ಮೀಟರೋ 8 ಮೀಟರೋ ಅಷ್ಟು ದೂರದಲ್ಲಿ ಹೋದರೆ ಈ ರೇಸು ಹೋಗಿ ಮೀಟ್ ಆಗತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಅಂದರೆ ಪ್ಯಾರಲಲ್ ರೇಸ್ನ ಹಾಗೆ ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಅಲ್ಲೆಲ್ಲೋ ಒಂದು 5 ಮೀಟರಲ್ಲೋ 10 ಮೀಟರ್ ಅಂದರೆ ನಮ್ಮ ಲ್ಯಾಬಲ್ಲೇ ಮೀಟ್ ಆಗುತ್ತೆ ತಾನೆ. ಅಟ್ಲೀಸ್ಟ್ ನೆಕ್ಸ್ಟ್ ರೂಮಲ್ಲಾದರೂ ಮೀಟ್ ಆಗುತ್ತೆ ಅಥವಾ ನೆಕ್ಸ್ಟ್ ಬಿಲ್ಡಿಂಗಲ್ಲಾದರೂ ಆ ರೇಸ್ ಹೋಗಿ ಮೀಟ್ ಆಗುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ದೊಡ್ಡ ವ್ಯಾಲ್ಯೂ ಇರೋದ್ರಿಂದ, ಆ ಡಿಸ್ಟೆನ್ಸು ತುಂಬ ಹ್ಯೂಜ್ ವ್ಯಾಲ್ಯೂ ಇರೋದ್ರಿಂದ ಅದನ್ನು ನಾವು ಇನ್ಫಿನಿಟಿ ಅಂತ ಕರಿತೀವಿ. ಸೊ ದ ರೇಸ್ ವಿಲ್ ಮೀಟ್ ಅಟ್ ಇನ್ಫಿನಿಟಿ. ರೇಸ್ ವಿಲ್ ಮೀಟ್ ಅಟ್ ಎಲ್ಲಿ ಮೀಟ್ ಆಗುತ್ತೆ? ಇನ್ಫಿನಿಟಿಯಲ್ಲಿ ಮೀಟ್ ಆಗುತ್ತೆ. ಹಾಗಾದರೆ ಇಮ್ಯಾಜ್ ಎಲ್ಲಿ ಫಾರ್ಮ್ ಆಯಿತು? ಇನ್ಫಿನಿಟಿಯಲ್ಲಿ ಫಾರ್ಮ್ ಆಯಿತು. ಸೊ ಇಲ್ಲೊಂದು ಟ್ವಿಸ್ಟ್ ಇದೆ. ಏನಪ್ಪ ಅಂದರೆ ಇವು ಹೇಗೂ ಮುಂದೆ ಮೀಟ್ ಆಗಲ್ಲ. ಅಂದರೆ ಪ್ಯಾರಲಲ್ ರೇಸ್ ಬರ್ತಿದೆ, ಮುಂದೆಗೆ ಹೋದರೆ ಮೀಟ್ ಆಗತ್ತೆ ಅಂತ ನಾವೇ ಹೇಳ್ತಿದ್ದೀವಿ. ಸೊ ಮುಂದೆ ಹಾಗೆ ವರ್ಚುವಲ್ ಆಗಿ ಹಿಂದೆ ಕೂಡ ಎಕ್ಸ್ಟೆಂಡ್ ಮಾಡ್ಬೋದಲ್ಲ. ಹಿಂದೆ ಕೂಡ ಎಕ್ಸ್ಟೆಂಡ್ ಮಾಡಿದ್ರೆ ಹಾಗೆ ಹಿಂದೆಗಡೆಗೆ ಎಕ್ಸ್ಟೆಂಡ್ ಮಾಡಿದ್ರೆ ಅಲ್ಲೂ ಒಂದು ಇಮೇಜ್ ಬರುತ್ತಲ್ಲ. ಸೊ ಇನ್ ಕೇಸ್ ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಎಫ್, 2 ಟೈಪ್ಸ್ ಆಫ್ ಇಮೇಜಸ್ ಆರ್ ಫಾರ್ಮ್ಡ್. ಒಂದು ರಿಯಲ್ ಇಮೇಜು ಪ್ಲಸ್ ಇನ್ಫಿನಿಟಿಯಲ್ಲಿ, ಈ ಕಡೆಗೆ ಇನ್ಫಿನಿಟಿಯಲ್ಲಿ ಒಂದು ರಿಯಲ್ ಇಮೇಜ್ ಫಾರ್ಮ್ ಆಗುತ್ತೆ, ವರ್ಚುವಲ್ ಇಮೇಜ್ ಈ ಕಡೆಗೆ ಫಾರ್ಮ್ ಆಗುತ್ತೆ. ಸೊ ಇದನ್ನು ನೀವು ಫಾರ್ಮುಲಾ ಅಪ್ಲೈ ಮಾಡಿದಾಗ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡ್ತೀನಿ 1/f = 1/v + 1/u. ಈ ಫಾರ್ಮುಲಾ ಅಪ್ಲೈ ಮಾಡಿ ನೋಡಿದಾಗ ನಿಮಗೆ ಫೋಕಲ್ ಲೆಂತು ಪ್ಲಸ್ ಇನ್ಫಿನಿಟಿ ಬರುತ್ತೆ. ಸೊ ನಾನು ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಈಗ ಏನು ಹೇಳ್ತಿದ್ದೀನಿ, ಸೊ 2 ಇಮೇಜಸ್ ಫಾರ್ಮ್ ಆಗುತ್ತೆ. ಬಟ್ ಬುಕ್ಕಲ್ಲಿ ನಿಮ್ಗೆ ಒಂದೇ ಕೊಟ್ಟಿರೋದು, ಒಂದು ಏನಂದರೆ ಆ ಕಡೆಗೆ ಹೋಗಿ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿಯಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ ಅಂತ ಹೇಳ್ತೀನಿ. ಬಟ್ ನಾನು ಹೇಳ್ತಿದ್ದೀನಿ ಈ ಕಡೆ ಇನ್ನೊಂದು ಇಮೇಜ್ ಫಾರ್ಮ್ ಆಗುತ್ತೆ. ಯಾಕಂದರೆ ಪ್ಯಾರಲಲ್ ರೇಸು ಹಾಗೆ ಮುಂದೆಗೆ ಎಕ್ಸ್ಟೆಂಡ್ ಮಾಡಿದ್ರೆ ಅಲ್ಲಿ ಮೀಟ್ ಆಗುತ್ತೆ. ಮುಂದೆಗೆ ಎಕ್ಸ್ಟೆಂಡ್ ಮಾಡೋ ಬದಲು ಹಿಂದ್ಗಡೆ ಹೀಗೆ ಎಕ್ಸ್ಟೆಂಡ್ ಮಾಡಿ ವರ್ಚುವಲ್ ಆಗಿ ಅಲ್ಲೆಲ್ಲೋ ಮೀಟ್ ಆಗ್ಬೋದಲ್ಲ. ಸೊ ದಟ್ ಈಸ್ ಅ ವರ್ಚುವಲ್ ಇಮೇಜ್. ಸೊ ಅದು ಹೇಗೆ ಅಂತ ನಾನು ಇದ್ರ ಪ್ರಾಬ್ಲಮ್ಸ್ನ ಮಾಡುವಾಗ ನೆಕ್ಸ್ಟ್ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎರಡೂ ಪಾಸಿಬಿಲಿಟಿ ಇದೆ, both plus infinity and minus infinity. So the image for the purpose of study purpose ಗೆ ನಾವು ಇದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಸೊ ಅವ್ರು ಏನಾದರೂ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ರೆ ಈ ಕಡೆ ಕೂಡ ಫಾರ್ಮ್ ಆಗುತ್ತೆ. ಸೊ the image is formed at infinity. ಆ್ಯಕ್ಚುಲಿ ಮೈನಸ್ ಇನ್ಫಿನಿಟಿಯಲ್ಲಿ ಕೂಡ ಫಾರ್ಮ್ ಆಗುತ್ತೆ. ಸೊ ದೀಸ್ ಆರ್ ನಾವು ಆಪ್ಷನ್ ಆಗಿ ತಗೊಳ್ಳೋಣ. ಸೊ ಬೇಕಾದಾಗ ಮಾತ್ರ ಈ ಕಡೆ ಇರೋ ಟರ್ಮ್ನ ಯೂಸ್ ಮಾಡೋಣ. ಸೆಕೆಂಡ್ ಪ್ರಾಪರ್ಟಿ ಹೈಲಿ ಎನ್ಲಾರ್ಜ್ಡ್. ತುಂಬ ದೊಡ್ಡದಾಗಿ ತುಂಬ ದೊಡ್ಡದಾಗಿ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಯಾಕಂದರೆ ಸೊ ಇಲ್ಲೆಲ್ಲೋ ಡೌನ್ ಸೈಡ್ ಹೋಗಿ ಆಬ್ಜೆಕ್ಟ್ ಇಲ್ಲಿಟ್ರೆ ಇಮ್ಯಾಜು ಇಲ್ಲೆಲ್ಲೋ ಫಾರ್ಮ್ ಆಗುತ್ತೆ. ಸೊ ಅಂದರೆ ರಿವರ್ಸ್ ಡೈರೆಕ್ಷನ್ ಈ ಥರ ಫಾರ್ಮ್ ಆದಾಗ ಇದಕ್ಕೆ ಕಂಪೇರ್ ಮಾಡಿದ್ರೆ ಈ ಹೈಟು ತುಂಬ ದೊಡ್ಡದಾಗಿರುತ್ತೆ. ಸೊ ದೇರ್ ಫೋರ್ ಇಟ್ ಈಸ್ ಹೈಲಿ ಎನ್ಲಾರ್ಜ್. ಮ್ಯಾಗ್ನಿಟ್ಯೂಡ್ of magnification is much greater than 1 and inverted. This is inverted. ನಾನು ಹೇಳ್ತಿರೋದು ಈ ಕಡೆ ಫಾರ್ಮ್ ಆಗೋ ಇಮೇಜ್ ಬಗ್ಗೆ. ಸೊ ಇನ್ವರ್ಟೆಡ್ ಅಂದರೆ ಮ್ಯಾಗ್ನಿಫಿಕೇಶನ್ಗೆ ಏನಿರುತ್ತೆ ಸೈನು ನೆಗೆಟಿವ್ ಇರುತ್ತೆ. ಸೊ ದೀಸ್ ಆರ್ ದ and real, and the other property is real image is formed in this case. But ಈ ಇಮೇಜ್ನ ಕನ್ಸಿಡರ್ ಮಾಡಿದಾಗ ಈ ರೇಸ್ನ ಈ ಕಡೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದಾಗ the image formed is virtual. So it is formed at plus infinity. ಈ ಕಡೆ ಇರೋದನ್ನ ಮೈನಸ್ ಇನ್ಫಿನಿಟಿ ಅಂತ ಕರಿತೀವಿ. ಸೊ ಈ ಕಡೆ ಮೈನಸ್ ಇನ್ಫಿನಿಟಿ ಬದಲು ಲೆಫ್ಟ್ ಅಂತ ಕರಿತೀನಿ, ಪ್ಲಸ್ ಇನ್ಫಿನಿಟಿ ಬದಲು ರೈಟ್ ಅಂತ ಕರಿತೀನಿ. ರೈಟ್ ಸೈಡ್ ಆಫ್ ದ ಮಿರರ್, ಲೆಫ್ಟ್ ಸೈಡ್ ಆಫ್ ದ ಮಿರರ್, ಈ ಥರ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಇಸ್ ಹೈಲಿ ಎನ್ಲಾರ್ಜ್ಡ್.
ನಾ ಹೇಳ್ತಿರೋದು ಈ ಕಡೆ ಫಾರ್ಮ್ ಆಗೋ ಇಮೇಜ್ ಬಗ್ಗೆ. ಇದು ಬುಕ್ಕಲ್ಲಿ ಎಲ್ಲೂ ಮೆನ್ಷನ್ ಆಗಿಲ್ಲ, ಬಟ್ ಯಾವುದೋ ಒಂದು ಕ್ವಶನಲ್ಲಿ ಅಪಿಯರ್ ಆಗಿದೆ. ಹೈಲಿ ಎನ್ಲಾರ್ಜ್ಡ್ and next property is magnification is much greater than 1 and it is of positive sign and it is virtual. So focus ಅಲ್ಲಿ ಇಟ್ಟಾಗ ಡಿಪೆಂಡಿಂಗ್ ಆನ್ ಅವರ್ ಇಂಟ್ರೆಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ಇಮೇಜ್. ಇದು ಹೇಗೆ ಅಂತ ನಾನು ಈ ಫಾರ್ಮುಲಾ ಮೇಲೆ ಪ್ರಾಬ್ಲಮ್ಸ್ ಮಾಡುವಾಗ ನಿಮಗೆ ಕನ್ವಿನ್ಸ್ ಮಾಡ್ತೀನಿ. ಸೊ ಇಟ್ ಈಸ್ ಮೈ ಪ್ರಾಮಿಸ್, ಐ ವಿಲ್ ಕನ್ವಿನ್ಸ್ ಯು ದಟ್ ದಿಸ್ ಈಸ್ ಆಲ್ಸೋ ಪಾಸಿಬಲ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ವಿಡಿಯೋ ನೋಡಿ ನಿಮಗೆ ಐಡಿಯಾ ಬರುತ್ತೆ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಾಗ ನಿಮಗೆ ಐಡಿಯಾ ಬರುತ್ತೆ. ನೆಕ್ಸ್ಟ್ ಕೇಸ್ ವೆನ್ ದ ಆಬ್ಜೆಕ್ಟ್ ಈಸ್ ಕೆಪ್ಟ್ ಇನ್ ಬಿಟ್ವೀನ್ ಎಫ್ ಅಂಡ್ ಪಿ. ಎಫ್ ಅಂಡ್ ಪಿ ಮಧ್ಯೆ ಇಟ್ಟಾಗ ಆಬ್ಜೆಕ್ಟ್ ಎಲ್ ಫಾರ್ಮ್ ಆಬ್ಜೆಕ್ಟ್ನ ಇಲ್ಲಿಟ್ಟಾಗ ಇಮೇಜ್ ಎಲ್ ಫಾರ್ಮ್ ಆಗುತ್ತೆ. ಅದನ್ನೇ ನಾವು ಸ್ಟಡಿ ಮಾಡೋಕ್ಕೆ ಹೊರಟಿದ್ದೀವಿ. ಆಯ್ತಾ, ಇದು ನೋಟ್ ಮಾಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ಜಾಸ್ತಿ ಏನು ತಲೆ ಕೆಡಿಸ್ಕೋಬೇಡಿ. ಈ ಕಡೆ ಇರ್ತಕ್ಕಂಥ ಪೋರ್ಷನ್ಗೆ ಡೋಂಟ್ ವರಿ ಅಬೌಟ್ ದಿಸ್ ಒನ್. ಪ್ರಾಬ್ಲಮ್ ಮಾಡುವಾಗ ನಿಮ್ಗೆ ಕನ್ವಿನ್ಸ್ ಮಾಡ್ತೀನಿ. ಸದ್ಯಕ್ಕೆ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಇದನ್ನು ನಂಬಿ ಯು ವಿಲ್ ಕಮ್ ಟು ನೋ ಅಬೌಟ್ ದಟ್ ಒನ್ ಇನ್ ದ ಲೇಟರ್ ಕ್ಲಾಸ್. ಸೊ ನಿಮಗೆ ಗೊತ್ತು ಇವೆಲ್ಲ. ಅರೆ ಐ ಆಮ್ ಫಾದರ್ ಆಫ್ ಫಿಸಿಕ್ಸ್, ಇವನು ಹೌ ಕಮ್ ನಂಗೆ ಹುಟ್ಟೋ ಮಗನಿಗೆ ಫಿಸಿಕ್ಸ್ ಅಂತ ಹೆಸರಿಡ್ತೀನಿ. ಐ ವಿಲ್ ಬಿ ಫಾದರ್ ಆಫ್ ಫಿಸಿಕ್ಸ್. Okay, just for the joke. Who is mummy, sir? I don't know. Okay. Coming back. So I will convince you about this one in the next video. Problem solve madavaga. So I will erase this one. So when the object is at F I2, when the object is kept between F and P. F and P ಪ್ರಿನ್ಸಿಪಲ್ ಫೋಕಸ್ ಮತ್ತು ಪೋಲ್ ನಡುವೆ ಇಟ್ಟಾಗ ಎಲ್ಲಿ ನಿಮಗೆ ಇಮೇಜ್ ಫಾರ್ಮ್ ಆಗುತ್ತೆ ನೋಡೋಣ. ಸೊ ಒಂದು ಕಾನ್ಕೇವ್ ಮಿರರ್ನ ಕನ್ಸಿಡರ್ ಮಾಡಿದ್ದೀನಿ. ವಾಟ್ ಇಸ್ ದಿಸ್ ಪ್ರಿನ್ಸಿಪಲ್ ಆಕ್ಸಿಸ್, ವಾಟ್ ಇಸ್ ದಿಸ್ ಪೋಲ್, ವಾಟ್ ಇಸ್ ದಿಸ್ ಸೆಂಟರ್ ಆಫ್ ಕರ್ವೇಚರ್, ವಾಟ್ ಇಸ್ ದಿಸ್ ಪ್ರಿನ್ಸಿಪಲ್ ಫೋಕಸ್. ಈಗ ಆಬ್ಜೆಕ್ಟ್ನ ತಗೊಂಬಂದು ಇಲ್ಲಿ ಬಿಸಾಕಿ ಅಲ್ಲಿ ಈಗ ಇದರ ಇಮೇಜ್ ಎಲ್ ಫಾರ್ಮ್ ಆಗುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಕೇಸ್ ಆಗುತ್ತೆ, ಪ್ರಾಬ್ಲಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಕೇಸು. ನೋಡಿ ಇಲ್ಲಿ, ಎ ರೇ ಪಾಸಿಂಗ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ಲೆಕ್ಷನ್ ವಿಲ್ ಪಾಸ್ ಥ್ರೂ. ಇದು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡೋಣ. ಎ ಬಿ ಇಸ್ ಅ ಆಬ್ಜೆಕ್ಟ್. ಸೊ ಇದು ರಿಫ್ಲೆಕ್ಟ್ ಆದಮೇಲೆ ಇದು ಒಂದು ನಿಮಿಷ. ಸೊ ಇದು ರಿಫ್ಲೆಕ್ಟ್ ಆದಮೇಲೆ ಬಂತು. ರಿಫ್ಲೆಕ್ಟ್ ಆದಮೇಲೆ ಎಲ್ಲಿಂದ ಪಾಸ್ ಆಗುತ್ತೆ? ಪ್ರಿನ್ಸಿಪಲ್ ಫೋಕಸ್ಸಿಂದ ಪಾಸ್ ಆಗುತ್ತೆ, ಹೌದಾ? ಸೊ ಇನ್ನೊಂದರೆ ಪೋಲ್ ಮೇಲೆ ಬಿತ್ತು ಅಂತ ಅಂದ್ಕೊಳ್ಳೋಣ. ಪೋಲ್ ಮೇಲೆ ಬಿದ್ದಿರ್ತಕ್ಕಂಥ ರೇ ಅಷ್ಟೇ ಆ್ಯಂಗಲಿಂದ ರಿಫ್ಲೆಕ್ಟ್ ಆಗಿ ಹಂಗೆ ವಾಪಸ್ ಹೋಗುತ್ತೆ. ನೋಡಿ, ದೀಸ್ ಆರ್ ಡೈವರ್ಜೆಂಟ್ ರೇ. ಎಂಥ ರೇಸ್ ಇವು? ಡೈವರ್ಜೆಂಟ್ ರೇಸ್ ಮಾರಾಯ. ಡೈವರ್ಜೆಂಟ್ ರೇಸ್ ಎಲ್ಲಾದರೂ ಮೀಟ್ ಆಗತ್ತಾ? ಇಲ್ಲ ಅಂದರೆ ಏನು ಮಾಡೋದು? ಇಮೇಜೇ ಫಾರ್ಮ್ ಆಗಲ್ಲ. ಸೊ ಹಾಗೆ ಏನು ಮಾಡೋಣ? ಹಿಂದುಗಡೆಗೆ ಎಕ್ಸ್ಟೆಂಡ್ ಮಾಡೋಣ. ಲೆಟ್ ಅಸ್ ಎಕ್ಸ್ಟೆಂಡ್ ದಿಸ್ ಬ್ಯಾಕ್ವರ್ಡ್. ಹಿಂದುಗಡೆ ಎಕ್ಸ್ಟೆಂಡ್ ಮಾಡಿದಾಗ ನಮ್ಗೆ ಇಲ್ಲೆಲ್ಲೋ ಇಮೇಜ್ ಫಾರ್ಮ್ ಆದಂಗೆ ಅನಿಸುತ್ತೆ. ಆ್ಯಕ್ಚುಲಿ ಆಗಲ್ಲ. ಅಂದರೆ ಈ ರೇನ ನಾನು ಇಲ್ಲಿಂದ ನೋಡಿದಾಗ ಇಲ್ಲಿಂದ ಬಂದಂಗೆ ಅನಿಸುತ್ತೆ. ಅದೇ ಥರ ಈ ರೇನ ನಾನು ಇಲ್ಲಿಂದ ನೋಡಿದಾಗ ಇಟ್ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ಹಿಯರ್, ಹೌದಾ? This is the virtual image. The rays appear to meet at this position. So ಇದನ್ನ A dash B dash ಅಂತ ಕರೀತೀನಿ. So A B dash B dash. The image is properties of this image is formed beyond the mirror. Behind the mirror. ಮಿರರ್ ಹಿಂದ್ಗಡೆ ಫಾರ್ಮ್ ಆದಂಗೆ ಅನ್ಸುತ್ತೆ. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ, ವರ್ಚುವಲ್ ಇಮೇಜಸ್ ಫಾರ್ಮ್. ಆ್ಯಕ್ಚುಲಿ ರೇಸ್ ಮೀಟ್ ಆಗ್ತಿದೆ? ಇಲ್ಲ ಮಾರಾಯ, ರೇಸ್ ಮೀಟೇ ಆಗೋದಿಲ್ಲ. ಹಾಗೆ ನಾವೇನು ಮಾಡಿದ್ವಿ? ಹಿಂದ್ಗಡೆಗೆ ಎಕ್ಸ್ಟೆಂಡ್ ಮಾಡಿ ಅಲ್ಲೆಲ್ಲಿಂದ ನಾವು ಬಂದಂಗೆ ಅನಿಸ್ತು. ಸೊ ಹಾಗಾಗಿ ಇಮೇಜ್ ಫಾರ್ಮ್ಡ್ ಈಸ್ ವರ್ಚುವಲ್. ಇನ್ನೇನು ಪ್ರಾಪರ್ಟಿ ಆಗಿದೆ ನೋಡಿ, ಆಬ್ಜೆಕ್ಟ್ ಇಷ್ಟಿದ್ರೆ ಇಮೇಜ್ ದೊಡ್ಡದಾಗಿ ಬೆಳೆದಿದೆ. ಸೊ ಮ್ಯಾಗ್ನಿಫಿಕೇಶನ್ ಏನಾಗುತ್ತೆ? ಮ್ಯಾಗ್ನಿಫಿಕೇಶನ್ ಈಸ್ greater than 1. Magnitude of magnification is greater than 1 and it is of positive sign. So ನೋಡಿ, ಈ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ಸೊ ಎರಡೂ ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. ವರ್ಚುವಲ್ ಬರ್ತಿದೆ, ಮ್ಯಾಗ್ನಿಫಿಕೇಶನ್ ಗ್ರೇಟರ್ ದೆನ್ 1 ಬರ್ತಿದೆ, ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಪಾಸಿಟಿವ್ ಸೈನ್. ಅಂದರೆ ಅದರ ಅರ್ಥ ಏನು? ಎರೆಕ್ಟೆಡ್ ಅಂದರೆ ಆಬ್ಜೆಕ್ಟ್ನ ಈ ಥರ ಇಟ್ಟರೆ ಇಮೇಜ್ ಕೂಡ ಅದೇ ಥರ ಫಾರ್ಮ್ ಆಗ್ತಿದೆ ಸ್ಟ್ರೈಟಾಗಿ. ಮಿಕ್ಕಿದ ಕೇಸಲ್ಲ ಏನಾಯಿತು? ಆಬ್ಜೆಕ್ಟ್ ಈ ಥರ ಇಟ್ಟರೆ ಇಮೇಜು
ಟಾಯ್ ಅಂತ ಉಲ್ಟಾ ಬೀಳ್ತಿತ್ತು ಹೌದಲ್ಲ. ಸೊ ದಟ್ ವಾಸ್ ನೆಗೆಟಿವ್ ಮ್ಯಾಗ್ನಿಫಿಕೇಶನ್. ಈ ಸತಿ ಪಾಸಿಟಿವ್ ಮ್ಯಾಗ್ನಿಫಿಕೇಶನ್ ಬಂದಿದೆ ಅಂದರೆ ಆಬ್ಜೆಕ್ಟ್ ಈ ಥರ ಇಟ್ಟರೆ ಇಮೇಜ್ ಕೂಡ ಅದೇ ಥರ ಸ್ಟ್ರೈಟಾಗೆ ಬರುತ್ತೆ. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ದಿಸ್ ಒನ್. ಆಯಿತಾ, ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರಾ? ಸೊ ನೆಕ್ಸ್ಟ್ ಕೇಸ್ 5 ಆಯಿತು. ಕೇಸ್ 6 ಆಗಬೇಕೈತಲ್ಲ, ಆಗಿದೆ. ಸೊ ನೆಕ್ಸ್ಟ್ ವಿ ವಿಲ್ ಸಿ ದ ಸಮರಿ ನೋಡೋಣ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್. 3, 2, 1 ಡನ್. Summary of image formation by concave mirror. ಸೊ ಒಂದೇ ಒಂದು ಸ್ಲೈಡಲ್ಲಿ ಪೂರ್ತಿ ನಾವಿಲ್ಲಿ ಸ್ಟಡಿ ಮಾಡಿ ಈ ಕ್ಲಾಸಲ್ಲಿ ಸ್ಟಡಿ ಮಾಡಿರ್ತಕ್ಕಂಥ ಪೂರ್ತಿ ಡೇಟಾನ ಒಂದೇ ಒಂದು ಸ್ಲೈಡಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಸೊ ಸಮರಿ ಆಫ್ ಇಮೇಜ್ ಫಾರ್ಮೇಷನ್ ಬೈ ಕಾನ್ಕೇವ್ ಮಿರರ್ನಲ್ಲಿ ಎಲ್ಲ ಕೇಸಸ್ನು ಒಂದೇ ಸ್ಲೈಡಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಲೆಟ್ ಮೀ ಕನ್ಸಿಡರ್ ಎ ಕಾನ್ಕೇವ್ ಮಿರರ್ ಈ ಥರ ಇದೆ ಅಂತ ಅಂದ್ಕೊಳ್ಳೋಣ. ಸೊ ವಾಟ್ ಈಸ್ ದಿಸ್ ವಾಟ್ ಈಸ್ ದಿಸ್ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಈಗ ಈ ಪಾಯಿಂಟ್ನ ಪೋಲ್ ಅಂತ ಕರಿತೀನಿ. ಅಗೈನ್ ದಿಸ್ ಈಸ್ ಕಾಲ್ಡ್ ಸಿ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಫೋಕಸ್. ಸೊ ಕೇಸ್ 1 ನಾವು ಸ್ಟಡಿ ಮಾಡಿರ್ತಕ್ಕಂಥ ಕೇಸ್ 1 ಆಬ್ಜೆಕ್ಟ್ ಎಲ್ಲಿತ್ತು? ಸೊ ದಿಸ್ ಈಸ್ ದ ಆಬ್ಜೆಕ್ಟ್ 1, case 1, object 1. For this image is formed here. ಇಲ್ಲೇ ಫಾರ್ಮ್ ಆಗಿತ್ತು, ತುಂಬ ಸಣ್ಣದಾಗಿತ್ತು. ಆ್ಯಕ್ಚುಲಿ ಉಲ್ಟಾ ಫಾರ್ಮ್ ಆಗಿತ್ತು, ಬಟ್ ತುಂಬ ಸಣ್ಣದಾಗಿತ್ತು. ಹಾಗಾಗಿ ಸೊ ದಿಸ್ ಈಸ್ ದ ಇಮೇಜ್ 1. ಇಟ್ ಈಸ್ ಹೈಲಿ ಡಿಮಿನಿಷ್ಡ್ ಪಾಯಿಂಟ್ ಸೈಜ್. ನೆಕ್ಸ್ಟ್ ಆಬ್ಜೆಕ್ಟ್ನ ನಾನು ಇಲ್ಲಿಟ್ರೆ ಬಿಯಾಂಡ್ ಸಿ ಇಟ್ಟರೆ ಇಮೇಜು ಒಂಚೂರು ಶಿಫ್ಟ್ ಆಯಿತು. ಸೊ ಈ ಥರ ಗ್ರೋ ಆಯಿತು. ದಿಸ್ ಈಸ್ ದ ಆಬ್ಜೆಕ್ಟ್ 2 ಆ್ಯಂಡ್ ದಿಸ್ ಈಸ್ ದ ಇಮೇಜ್ 2. ತುಂಬ ಸಣ್ಣದಾಗಿತ್ತು ಫಸ್ಟ್ ಕೇಸ್ಗೆ, ಇನ್ನು ಸ್ವಲ್ಪ ಗ್ರೋತ್ ಆಯಿತು. ನೆಕ್ಸ್ಟ್ ಕೇಸ್ ದ ಆಬ್ಜೆಕ್ಟ್ ಇಸ್ ಕೆಪ್ಟ್ ಆನ್ ಸಿ. ಸೊ ಇದನ್ನ O3 ಅಂತ ಕರಿತೀನಿ. ಆಬ್ಜೆಕ್ಟ್ ಅಟ್ 3rd ಪೊಸಿಷನ್. ಇಮೇಜ್ ಆಲ್ಸೋ ಫಾರ್ಮ್ಡ್ ಅಟ್ ದ ಸೇಮ್ ಪೊಸಿಷನ್. ಇದನ್ನು ನಾನು I3 ಅಂತ ಕರಿತೀನಿ. ಮ್ಯಾಗ್ನಿಟ್ಯೂಡ್ ಎಷ್ಟಿದೆ, ಮ್ಯಾಗ್ನಿಫಿಕೇಶನ್ ಎಷ್ಟಿದೆ? 1 ಇದೆ. ಆಬ್ಜೆಕ್ಟ್ ಎಷ್ಟಿದೆಯೋ ಇಮೇಜ್ ಕೂಡ ಅಷ್ಟೇ ಇದೆ, ಬಟ್ ಇನ್ ಮೈನಸ್ ಅಪೋಸಿಟ್ ಡೈರೆಕ್ಷನ್, ಅಂದರೆ ಎಮ್ ವ್ಯಾಲ್ಯೂ -1 ಇದೆ. ಸೊ ಇದೆಷ್ಟಿರುತ್ತೆ ಎಮ್ ವ್ಯಾಲ್ಯೂ? ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತೆ? ಲೆಸ್ ದ್ಯಾನ್ 1, ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್, ಅಂದರೆ ಮೈನಸ್ ಸೈನ್ ಇರುತ್ತೆ. ನೆಕ್ಸ್ಟ್ ಕೇಸ್ ನೋಡೋಣ. ವೆನ್ ದ ಆಬ್ಜೆಕ್ಟ್ ಈಸ್ ಕೆಪ್ಟ್ in between F and P. F and C. So this is the object number 4. Object number 4 ಗೆ image beyond C form ಆಯಿತು. So this is the image 4. Next, when the object is placed on F, this is the object 5. Image is formed at infinity. So infinity ಅಲ್ಲಿ image form ಆಯಿತು, highly enlarged. This is I5. And when the object is placed in between F and P, so this is O6, the image is virtual and is formed behind the mirror. So this is O6. So ಈ ಒಂದು ಕೇಸಲ್ಲಿ ಮಾತ್ರ magnification. So 6th case I will consider this. In this case magnification is greater than 1 and it is of positive sign. And it is virtual. Image is virtual. ಈ ಒಂದು ಕೇಸಲ್ಲಿ ಮಾತ್ರ ಇಮೇಜು ವರ್ಚುವಲ್ ಆಗಿ ನಿಮ್ಗೆ ಸಿಗುತ್ತೆ. ಸೊ ಯಾವ ಕೇಸಲ್ಲೂ ಸಿಗಲ್ಲ. ಸೊ ಇಮೇಜ್ ವರ್ಚುವಲ್ ಯಾವ ಕೇಸಲ್ಲಿ ಸಿಗುತ್ತೆ? ವೆನ್ ದ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಇನ್ ಬಿಟ್ವೀನ್ F ಆ್ಯಂಡ್ P. ಸೊ ಇದೇ ಥರ ವಿ ವಿಲ್ ಸಿ ಫಾರ್ ದ ಕಾನ್ವೆಕ್ಸ್ ಮಿರರ್ಗೆ ಯಾವ ಥರ ಇಮೇಜ್ ಫಾರ್ಮ್ ಆಗುತ್ತೆ ಅಂತ ನಾವು ಆ 4 ರೂಲ್ಸ್ನ ಯೂಸ್ ಮಾಡಿಕೊಂಡು ಸ್ಟಡಿ ಮಾಡೋಣ. ಸೊ ಇದಾಯ್ತಾ ಇದು. ಸೊ ಈ ಕೇಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. that is 6th case ಅಲ್ಲಿ ಮಾತ್ರ ವರ್ಚುವಲ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಮ್ಯಾಗ್ನಿಫಿಕೇಶನ್ ಪಾಸಿಟಿವ್ ಇರೋದು ಈ ಒಂದು ಕೇಸಲ್ಲಿ ಮಾತ್ರ. ಇನ್ನು ಮಿಕ್ಕಿದ ಎಲ್ಲ ಕೇಸಲ್ಲೂ ನೆಗೆಟಿವ್ ಇದೆ. ಅಂದರೆ ಆಬ್ಜೆಕ್ಟ್ ಈ ಥರ ಇದ್ದರೆ ಇಮೇಜು ಉಲ್ಟಾ ಫಾರ್ಮ್ ಆಗ್ತಿದೆ ಅಂತ ನೆಗೆಟಿವ್ ಸೈನ್ ಇಂಡಿಕೇಟ್ ಮಾಡ್ತಿದೆ. ಅದೇ ಇಲ್ಲಿ ಪಾಸಿಟಿವ್ ಸೈನ್ ಇಂಡಿಕೇಟ್ ಮಾಡ್ತಾ ಇದೆ, ಆಬ್ಜೆಕ್ಟು ಎರೆಕ್ಟೆಡ್ ಆಗಿದೆ ಅಂತ ಇಂಡಿಕೇಟ್ ಮಾಡ್ತಿದೆ. ಸೊ ಇನ್ನೊಂದು ನೋಟಿಸ್ ಮಾಡಬೇಕಾಗಿರ್ತಕ್ಕಂಥ ಪಾಯಿಂಟು, ಆಬ್ಜೆಕ್ಟ್ ಹತ್ತಿರ ಆಗ್ತಾ ಇದ್ರೆ ಇಮೇಜು ದೂರ ಹೋಗ್ತಾ ಇದೆ ಆ್ಯಂಡ್ ಸೈಜ್ ಕೂಡ ಜಾಸ್ತಿ ಆಗ್ತಾ ಇದೆ. ನೋಡಿ, ಅದೇ ಆಬ್ಜೆಕ್ಟ್ನ ಹತ್ತಿರ ತೊಗೊಂಬರ್ತಾ ಏನಾಗ್ತಿದೆ, ಇಮೇಜು ದೂರ ಹೋಗ್ತಿದೆ ಆ್ಯಂಡ್ ಸೈಜ್ ಕೂಡ ದೊಡ್ಡದಾಗ್ತಾ ಇದೆ. ಅರೆ ಆಬ್ಜೆಕ್ಟ್ನ ಹತ್ರ ತಗೊತಾರೆ ಯಾವುದಕ್ಕೆ? ಅಪ್ ಟು ಫೋಕಸರ್ಗೂ ತಗೊಂಡು ಹೋಗ್ತಾರೆ. ಇಮೇಜು ದೂರ ಹೋಗ್ತಾ ಇದೆ, ಸೈಜ್ ಕೂಡ ದೊಡ್ಡದಾಗ್ತಾ ಇದೆ. ಬಟ್ ಫೋಕಸ್ ಹತ್ರ ಇಂದ ಒಂಚೂರು ಮುಂದಕ್ಕೆ ಹೋದರೆ ಆ ಕಡೆಗೆ ಶಿಫ್ಟ್ ಆಗ್ತಿದೆ.
ಈ ಪೊಸಿಷನಲ್ಲಿ ಇಟ್ಟಾಗ ಇನ್ಫಿನಿಟಿಯಲ್ಲಿ ಆಯಿತು, ಇದರೊಂಚೂರು ಮುಂದೆಗೆ ಇಟ್ಟಾಗ ಆಬ್ಜೆಕ್ಟ್ ಇಲ್ಲಿಗೆ ಶಿಫ್ಟ್ ಆಯಿತು. ಸೊ ದಿಸ್ ಈಸ್ ವೆರಿ ವೆರಿ ಸ್ಪೆಷಲ್ ಕೇಸ್, ಸಿಕ್ಸ್ತ್ ಕೇಸ್. ಸೊ ದಟ್ ಈಸ್ ಅ ವರ್ಚುವಲ್ erected magnification is positive. Next we will see image formation in convex mirror. 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 So ಇದರಲ್ಲಿ ಎರಡೇ ಕೇಸಸ್ ಇದೆ. at infinity when the object is kept at infinity. Second case ಬಂದು when the object is between infinity and pole ಅಥವಾ at finite distance ಅಂತ ಹೇಳ್ಬೋದು. finite distance ಅಂತ ಹೇಳ್ಬೋದು. ಇದರಲ್ಲಿ ಒಂದೊಂದೇ ಸ್ಟಡಿ ಮಾಡ್ತಾ ಹೋಗೋಣ. ಕೇಸ್ 1 when object is at infinity, object na infinity ಅಲ್ಲಿ ಇಟ್ಟಾಗ ಇಮೇಜ್ ಎಲ್ ಫಾರ್ಮ್ ಆಗುತ್ತೆ. ಲೆಟ್ ಅಸ್ ಸಿ. ಸೊ ಒಂದು ಕಾನ್ವೆಕ್ಸ್ ಮಿರರ್ ನ ಕನ್ಸಿಡರ್ ಮಾಡೋಣ. ಆಬ್ಜೆಕ್ಟ್ ನ ಇನ್ಫಿನಿಟಿ ಅಲ್ಲಿ ಇಟ್ಟರೆ, ಸೊ ಇದೊಂದು ಪ್ರಿನ್ಸಿಪಲ್ ಆಕ್ಸಿಸ್ ಇರುತ್ತೆ ಆಬ್ವಿಯಸ್ಲಿ. ಸೊ ಯು ಕಾಲ್ ದಿಸ್ ಆಸ್ ಅ ಪ್ರಿನ್ಸಿಪಲ್ ಫೋಕಸ್. ಆಬ್ಜೆಕ್ಟ್ ನ ಇನ್ಫಿನಿಟಿ ಅಲ್ಲಿ ಇಟ್ಟರೆ ಇನ್ಕಮಿಂಗ್ ರೇಸ್ ಯಾವ ತರ ಬರುತ್ತಪ್ಪ, ಪ್ಯಾರಲಲ್ ಆಗಿ ಬರುತ್ತಾ. ಪ್ಯಾರಲಲ್ ರೇಸು ಇದ್ರ ಮೇಲೆ ಬಿದ್ದಾಗ ಸೊ ನಮಗೆ ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇಸು ಎಲ್ಲಿಂದ ಬಂದಂಗೆ ಅನ್ಸುತ್ತೆ. ಸೊ ಇಟ್ ಅಪಿಯರ್ಸ್ as if they are coming from ಈ ಫೋಕಸ್ ಇಂದ ಬಂದಂಗೆ ಅನ್ಸತ್ತೆ. ಆಕ್ಚುಲಿ ಇದು ಡೈವರ್ಜೆಂಟ್ ರೇಸ್. ರಿಫ್ಲೆಕ್ಟೆಡ್ ರೇಸ್ ಆರ್ ಡೈವರ್ಜೆಂಟ್. ರಿಫ್ಲೆಕ್ಟೆಡ್ ರೇಸ್ ಎಂತ ರೇಸು, ಡೈವರ್ಜೆಂಟ್ ರೇಸ್ ಮೀಟ್ ಆಗತ್ತಾ, ಇಲ್ಲ, ದೆ ನೆವರ್ ಮೀಟ್. ಸೊ ಈಗ ಇದನ್ನ ಬ್ಯಾಕ್ ಸೈಡ್ ಎಕ್ಸ್ಟೆಂಡ್ ಮಾಡಿದಾಗ ಇಲ್ಲಿಂದ ಬಂದಂಗೆ ಅನ್ಸತ್ತೆ. ಸೊ ದ ಇಮೇಜ್ ಈಸ್ virtual and formed at focus. The image is formed at focus ಅಂದ್ರೆ ರೈಟ್ ಸೈಡ್ ಫಾರ್ಮ್ ಆಗಿದೆ. ಸೊ ನೋಡಿ ಆಕ್ಚುಲ್ ಆಗಿ ರೇಸ್ ಮೀಟ್ ಆಗ್ತಿದೆಯಾ, ಇಲ್ಲ. ಸೊ ದೇ ಅಪಿಯರ್ಸ್ ಟು ಮೀಟ್. therefore it is what kind of image? It is virtual image. So highly diminished point size, ಅಥವಾ point size. ಹೈಲಿ ಡಿಮ್ನಿಷ್ಡ್ ಅಂದರೆ ತುಂಬ ಸಣ್ಣದಾಗಿ ಕಾಣಿಸುತ್ತೆ. ಹೈಲಿ ಡಿಮ್ನಿಷ್ಡ್ ಅಥವಾ ಪಾಯಿಂಟ್ ಸೈಜ್. ಮ್ಯಾಗ್ನಿಫಿಕೇಶನು ತುಂಬ ಕಮ್ಮಿ ಇರುತ್ತೆ. ಎಮ್ ವ್ಯಾಲ್ಯೂ ಈಸ್ ಮಚ್ ಲೆಸರ್ ದ್ಯಾನ್ 1. ಸೊ ದೋಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಇಮೇಜ್ ಫಾರ್ಮ್ಡ್ ವಿತ್ ಫಸ್ಟ್ ಕೇಸ್. ಈಗ ಸೆಕೆಂಡ್ ಕೇಸ್ ನೋಡೋಣ. ದಟ್ ಈಸ್ ಕೇಸ್ 2. when object is at finite distance between p and infinity ಮತ್ತೆ p ಮಧ್ಯೆ ಯಾವುದೋ ಒಂದು ಫೈನೈಟ್ ಡಿಸ್ಟೆನ್ಸ್, ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಲೆಟ್ ಅಸ್ ಸಿ. ಸೊ ಇದೊಂದು ಕಾನ್ವೆಕ್ಸ್ ಮಿರರ್ನ ಕನ್ಸಿಡರ್ ಮಾಡಿದ್ದೀನಿ. ವಾಟ್ ಇಸ್ ದಿಸ್ ಪ್ರಿನ್ಸಿಪಲ್ ಆಕ್ಸಿಸ್. ಈಗ ಯಾವುದೋ ಒಂದು ಫೈನೈಟ್ ಡಿಸ್ಟೆನ್ಸಲ್ಲಿ ನಾನೊಂದು ಆಬ್ಜೆಕ್ಟ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಪೋಲ್ ಆಗಿರುತ್ತೆ. ನೆಕ್ಸ್ಟ್ ಈ ಕಡೆ ಇನ್ಫಿನಿಟಿ, ಅಂದರೆ ಇದು ಪೋಲು, ಅಲ್ಲೆಲ್ಲೋ ದೂರದಲ್ಲಿ ಇನ್ಫಿನಿಟಿ ಇದೆ. ಇನ್ಫಿನಿಟಿ ಮತ್ತು ಪೋಲ್ ಮಾಡುವೆ ಯಾವುದೋ ಒಂದು ಫೈನೈಟ್ ಡಿಸ್ಟೆನ್ಸ್ ತಗೊಂಡು ಕನ್ಸಿಡರ್ ಮಾಡಿ ಅಲ್ಲಿ ಆಬ್ಜೆಕ್ಟ್ನ ಪ್ಲೇಸ್ ಮಾಡ್ತೀನಿ. ಈಗ ಇದರ ಇಮೇಜ್ ಎರಡೇ ಕೇಸ್ ಇರೋದು, ಒಂದು ಇನ್ಫಿನಿಟಿ, ಇನ್ನೊಂದು ಫೈನೈಟ್ ಡಿಸ್ಟೆನ್ಸ್. ಇನ್ನೊಂದು ಫೈನೈಟ್ ಡಿಸ್ಟೆನ್ಸ್. ಸೊ ಈಗ ಫೈನೈಟ್ ಡಿಸ್ಟೆನ್ಸಲ್ಲಿ ಆಬ್ಜೆಕ್ಟ್ನ ಇಟ್ಟರೆ ಏನಾಗುತ್ತೆ ನೋಡೋಣ. ಸೊ ಒಂದು ರೇ ಪ್ಯಾರಲಲ್ ಆಗಿ ತಗೊಳ್ಳೋಣ. ಪ್ಯಾರಲಲ್ ಆಗಿ ಬರ್ತಕ್ಕಂಥ ರೇ ರಿಫ್ಲೆಕ್ಟ್ ಆಗಿ ಎಲ್ಲಿ ಹೋಗುತ್ತೆ, ಇಟ್ ಅಪಿಯರ್ಸ್ ಟು ಬಿ ಕಮಿಂಗ್ ಫ್ರಮ್ ಪ್ರಿನ್ಸಿಪಲ್ ಫೋಕಸ್. ರಿಫ್ಲೆಕ್ಟ್ ಆಗಿರ್ತಕ್ಕಂಥ ರೇ ಪ್ರಿನ್ಸಿಪಲ್ ಫೋಕಸ್ ಇಂದ ಬಂದಂಗೆ ಅನ್ಸುತ್ತೆ, ಹೌದಾ. ಸೊ ಅದೇ ಥರ ಇನ್ನೊಂದು ರೇ ಇಲ್ಲಿ ತಗೊಳ್ಳಿ, ರಿಫ್ಲೆಕ್ಟ್ ಆದಾಗ ಇದು ಇಲ್ಲಿಂದನೂ ಬಂದಂಗೆ ಅನ್ಸುತ್ತೆ. ಸೊ ಈ ರೇಸು ವಿಲ್ ನೆವರ್ ಮೀಟ್. ದೇಸ್ ಆರ್ ಡೈವರ್ಜಿಂಗ್ ರೇಸ್. ನೋಡಿ, ಇವು ಡೈವರ್ಜಿಂಗ್ ರೇಸ್ ಆಗಿರೋದ್ರಿಂದ ಅವು ಯಾವತ್ತಿಗೂ ಮೀಟ್ ಆಗಲ್ಲ. ಸೊ ಹಿಂದೆಗಡೆಗೆ ಎಕ್ಸ್ಟೆಂಡ್ ಮಾಡಿದಾಗ ದೇ ಅಪಿಯರ್ಸ್ ಟು ಮೀಟ್ ಅಟ್ ದಿಸ್ ಪಾಯಿಂಟ್. ದ ಇಮೇಜ್ ಈಸ್ ಫಾರ್ಮ್ಡ್ ಹಿಯರ್. ನೋಡಿ, ಆಬ್ಜೆಕ್ಟ್ ಎಷ್ಟಿದ್ರೆ ಇಮೇಜ್ ಸ್ವಲ್ಪ ಡಿಮಿನಿಷ್ ಆಗಿದೆಯಾ. ಆಬ್ಜೆಕ್ಟ್ ಈ ಥರ ಇದ್ದರೆ ಇಮೇಜ್ ಕೂಡ ಅದೇ ಥರ ಫಾರ್ಮ್ ಆಗಿದೆ, ಬಟ್ ಸ್ಮಾಲರ್ ಸೈಜ್ ಆಗಿದೆ. ಅಂದರೆ ಮ್ಯಾಗ್ನಿಫಿಕೇಷನು ಪಾಸಿಟಿವ್ ಇದೆ, ಬಟ್ ಲೆಸ್ ದ್ಯಾನ್ 1 ಇದೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಆಬ್ಜೆಕ್ಟ್ ಸೈಜ್ ಇದಾಗಿದೆ, ಇಮೇಜ್ ಸೈಜ್ ಸ್ಟ್ರಿಂಕ್ ಆಗಿದೆ, ಅಂದರೆ ಮ್ಯಾಗ್ನಿಫಿಕೇಷನ್ ವ್ಯಾಲ್ಯೂ ಕಮ್ಮಿ ಆಯಿತು, 1ಗಿಂತ ಕಮ್ಮಿ ಆಯಿತು. ಪಾಸಿಟಿವ್ ಸೈನ್ ಇದೆ. ಯಾಕೆ ಹೇಳಿ,
ಎರೆಕ್ಟೆಡ್ ಆಗಿದೆ. ಅದೇ ಇಮೇಜ್ ಉಲ್ಟಾ ಫಾರ್ಮ್ ಆಗಿದ್ರೆ ಮ್ಯಾಗ್ನಿಫಿಕೇಶನ್ ನೆಗೆಟಿವ್ ಆಗ್ತಿತ್ತು, ಈಗ ಪಾಸಿಟಿವ್ ಇರೋದ್ರಿಂದ ಮ್ಯಾಗ್ನಿಫಿಕೇಶನ್ ಪಾಸಿಟಿವ್ ಇದೆ. ಸೊ ದ ಇಮೇಜ್ is formed behind mirror. And the second property, virtual, erected, diminished ಆಗಿರುತ್ತೆ. ಅಂದರೆ ಆಬ್ಜೆಕ್ಟ್ ಸೈಜ್ಗಿಂತ ಇಮೇಜ್ ಸೈಜು ಕಮ್ಮಿ ಆಗಿರುತ್ತೆ. ಮ್ಯಾಗ್ನಿಫಿಕೇಶನ್ ವ್ಯಾಲ್ಯೂ ಎಷ್ಟಾಗಿರುತ್ತೆ, ಲೆಸ್ ದ್ಯಾನ್ 1 ಆಗಿರುತ್ತೆ, ಬಟ್ ಪಾಸಿಟಿವ್ ಸೈನ್ ಆಗಿರುತ್ತೆ. ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಮೇಜ್ ಫಾರ್ಮ್ಡ್ ಡ್ಯೂ ಟು ದ ಕಾನ್ವೆಕ್ಸ್ ಮಿರರ್. ನೋಟ್ ಮಾಡ್ಕೊಂಡ್ರೆ. ಸೊ ದಟ್ಸ್ ಆಲ್ ಫಾರ್ ಟುಡೇ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ ದ ಮಿರರ್ ಫಾರ್ಮುಲಾ 1/f = 1/v + 1/u. ಅದಾದಮೇಲೆ ಮ್ಯಾಗ್ನಿಫಿಕೇಶನ್ m = -v/u ಅಥವಾ hi/ho. ಸೊ ಈ ಫಾರ್ಮುಲಾ ರಿಲೇಷನ್ನ ಎಕ್ಸ್ಪ್ರೆಸ್ ಮಾಡಿ ಅದ್ರ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಸೊ ದಟ್ಸ್ ಆಲ್ ಫಾರ್ today's video. So all the very best. Jai Hind, Jai Karnataka. ಆದಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡ್ತಾರೆ.